ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೀವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಬಂದಿರುವಂಥದ್ದು ಬಹಳ ಸಂತೋಷ. ಅನೇಕರ ಕಿವಿಗಳು ಈ ದಿನ ತಪ್ಪಾದಂತ ಸಂಗತಿಗಳನ್ನ ಕೇಳಿಸಿಕೊಂಡು, ತಪ್ಪಾದ ಸಂಗತಿಗಳಿಗೆ ಕಿವಿಗೊಟ್ಟು, ತಪ್ಪಾದಂತ ಕಾರ್ಯಗಳಿಗೆ ಕಿವಿಗೊಟ್ಟು ಜೀವಿತಗಳನ್ನ ಹಾಳು ಮಾಡಿಕೊಂಡಿರುವಂಥದ್ದು ನಾವು ಕಂಡಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಜನರ ಕಿವಿಗಳು ಮಂದವಾಗಿ ಮಾರ್ಪಟ್ಟಿದೆ. ಅನೇಕ ಜನರ ಕಿವಿಗಳು ಸತ್ಯವನ್ನ ಕೇಳಿಸಿಕೊಳ್ಳದೆ, ಸತ್ಯವಾದದ್ದನ್ನ ಕೇಳಿಸಿಕೊಳ್ಳದೆ, ವಾಕ್ಯಾನುಸಾರವಾದದ್ದನ್ನ ಕೇಳಿಸಿಕೊಳ್ಳದೆ ದೇವರ ನಿಯಮಕ್ಕೆ ವಿರುದ್ಧವಾಗಿ ನಡೀತಾ ಇರುವಂತಹ ಸಂಗತಿ. ಈ ದಿನಗಳಲ್ಲಿ ಒಳ್ಳೆಯದನ್ನ ಕೇಳಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಒಳ್ಳೆ ಮಾರ್ಗದಲ್ಲಿ ಹೋಗುವಂತ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬೈಬಲ್ ಪ್ರಕಾರ ನಡಿ ಅಂತ ಕೇಳಿಸ್ಕೊಳ್ಳೋದು ಇಷ್ಟ ಇಲ್ಲ. ಅವಳ ಮನೆ ಹಿಂಗಿದೆ, ಇವಳು ಮನೆ ಹಿಂಗಿದೆ, ಇವಳು ಪ್ಯಾಂಟ್ ಹಿಂಗಿದೆ, ಇವಳು ಒಡವೆ ಹಿಂಗಿದೆ, ಇವಳು ಕಿವಿ ಹಿಂಗಿದೆ, ಇವಳು ಹಲ್ಲು ಹಿಂಗಿದೆ, ಇವಳು ಹುಪ್ಪಲ್ಲಿದೆ, ಇವಳಿಗೆ ಹೇರ್ ಸ್ಟೈಲ್ ಹಿಂಗಿದೆ ಅಂತಂದ್ರೆ ಮುರ್ರ ಅಂತ ಕಿವಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯವರೇ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ, ನಿಮ್ಮ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ತೇಜಸ್ಸಾಗ್ಯಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಸಂದರ್ಭದಲ್ಲಿ ನಿಮ್ಮ ಮಹಿಮೆಯು ನಿಮ್ಮ ಘನತೆಯು ನಾವು ಎತ್ತಿ ಹಿಡಿಯುತ್ತೇವೆ. ನಿನ್ನ ಪ್ರಸನ್ನತೆಯ ಕಾಲದಲ್ಲಿ ನಮ್ಮೊಂದಿಗಿರು, ನಿನ್ನ ಸಾಮರ್ಥ್ಯದಲ್ಲಿ ನಮ್ಮೊಂದಿಗಿರು, ಬಲಪಡಿಸು. ನಿನ್ನ ಕೃಪೆಯ ಕಾಲಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ, ಬಲಪಡಿಸು, ನಡೆಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ, ಆಮೆನ್. ಈ ದಿನ ನಾನು ಮಾತನಾಡುವಂತ ದೈವಿಕ ಸಂದೇಶ, ನಿನ್ನ ಕಿವಿ ಜಾಗ್ರತೆ, ಅದು ನಿನ್ನ ಜೀವಿತ. ನಿನ್ನ ಕಿವಿ ಜಾಗ್ರತೆ, ಅದು ನಿನ್ನ ಜೀವಿತ. ಹಲ್ಲೆಲೂಯ. ನಿನ್ನ ಕಿವಿ ಜಾಗ್ರತೆ, ಅದೇ ನಿನ್ನ ಜೀವಿತವಾಗಿ ಮಾರ್ಪಡ್ತದೆ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಭಾಗ ಯೋಬನು ಬರೆದ ಪತ್ರಿಕೆ 36ನೇ ಅಧ್ಯಾಯ 10 ಮತ್ತು 11ನೇ ವಚನ. ಯೋಬನು ಬರೆದ ಪತ್ರಿಕೆ 36ನೇ ಅಧ್ಯಾಯ 10ನೇ ವಚನ ಮತ್ತು 11ನೇ ವಚನ. ನಮ್ಮ ಸತ್ಯವೇದಿಗಳನ್ನ ತಿರುಗಿಸಿ ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. ಯೋಬನು ಬರೆದ ಪತ್ರಿಕೆ 36ನೇ ಅಧ್ಯಾಯ 10 ಮತ್ತು 11ನೇ ವಚನ. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ನಿನ್ನ ದಿನಗಳನ್ನ ಸಂತೋಷದಲ್ಲಿಯೂ, ನಿನ್ನ ವರ್ಷಗಳನ್ನ ಸುಖ ಸಮಾಧಾನದಲ್ಲಿಯೂ ಕಳಿಬೇಕಂದ್ರೆ, ನಿನ್ನ ಪ್ರತಿಯೊಂದು ದಿನವನ್ನ ಸುಖದಲ್ಲಿ, ನಿನ್ನ ವರ್ಷಗಳನ್ನ ಸಂತೋಷದಲ್ಲಿಯೂ ಕಳಿಬೇಕಾದ್ರೆ ದೇವರು ನಿನ್ನ ಕಿವಿಗಳನ್ನು ತೆರೆದು ನಿನ್ನೊಟ್ಟಿಗೆ ಮಾತನಾಡುವಾಗ ಅದಕ್ಕೆ ಜಾಗೃತ ವಹಿಸು. ಅದಕ್ಕೆ ನಾನು ಈ ದಿನ ಮಾತನಾಡ್ತಾ ಇರುವಂತದ್ದು, ನಿನ್ನ ಕಿವಿ ಜಾಗೃತೆ, ಅದೇ ನಿನ್ನ ಜೀವಿತವಾಗಿ ಮಾರ್ಪಡ್ತದೆ. ಅನೇಕರ ಕಿವಿಗಳು ಈ ದಿನ ತಪ್ಪಾದಂತ ಸಂಗತಿಗಳನ್ನ ಕೇಳಿಸಿಕೊಂಡು, ತಪ್ಪಾದ ಸಂಗತಿಗಳಿಗೆ ಕಿವಿಗೊಟ್ಟು, ತಪ್ಪಾದಂತ ಕಾರ್ಯಗಳಿಗೆ ಕಿವಿಗೊಟ್ಟು ಜೀವಿತಗಳನ್ನ ಹಾಳು ಮಾಡಿಕೊಂಡಿರುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ವಿಶ್ವಾಸಿಗಳು ಮಾತ್ರವಲ್ಲ, ಅನೇಕ ದೇವಜನರು ಮಾತ್ರವಲ್ಲ, ಅನೇಕ ದೇವರ ಸೇವಕರು ಮಾತ್ರವಲ್ಲ, ಅನೇಕ ದೇವರ ಸೇವಕರ ಕುಟುಂಬಗಳು ಮಾತ್ರವಲ್ಲ, ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯ ತಾನು ಕೇಳಿಸಿಕೊಳ್ಳುವಂತರ ವಿಷಯದಲ್ಲಿ ಜಾಗೃತೆಯಿಂದಿರದೆ, ತಾನು ಕೇಳಿಸಿಕೊಳ್ಳುವಂತ ವಿಚಾರ ಸತ್ಯವೋ ಅಸತ್ಯವೋ ಎಂಬಂತ ವಿವೇಚನೆ ಮಾಡದೆ ತಮ್ಮ ಜೀವಿತಗಳನ್ನ ತಪ್ಪಾಗಿ ನಡೆಸಿಕೊಂಡು ಹೋಗ್ತಾ ಇರೋದು ನಮ್ಮ ಕಣ್ಣು ಮುಂದಿದೆ. ಪ್ರಿಯ ಸಹೋದರ ಸಹೋದರಿ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನ ನಮಗೆ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನ. ಕಿವಿಯುಳ್ಳವನು ಕೇಳಲಿ,
ಯೇಸು ಸ್ವಾಮಿ ಒಂದು ಸಾಮ್ಯವನ್ನ ಜನರ ಜೊತೆ ಮಾತನಾಡ್ತಿರ್ತಾನೆ. ಜನರ ಜೊತೆ ಮಾತನಾಡ್ತಿರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ಏನಿದ್ರ ಅರ್ಥ? ಯೇಸು ಸ್ವಾಮಿ ಕಿವಿಯುಳ್ಳವನು ಕೇಳಲಿ ಅಂತ ಅಂದ್ರೆ ಯೇಸು ಸ್ವಾಮಿಗೆ ಕಿವಿ ಇದೆ ಅಂತ, ಮನುಷ್ಯರಿಗೆ ಕಿವಿ ಇದೆ ಅಂತ ಗೊತ್ತಿಲ್ವಾ? ಯೇಸು ಸ್ವಾಮಿಗೆ ಜನರಿಗೆ ಕಿವಿ ಇದೆ ಅಂತ ಗೊತ್ತಿಲ್ವಾ? ಯಾಕಂದ್ರೆ ಸೃಷ್ಟಿಕರ್ತನ ಆತನೇ, ಮನುಷ್ಯನನ್ನ ಅದ್ಭುತವಾಗಿ ಸೃಷ್ಟಿ ಮಾಡಿದವನು ಆತನೇ, ಮನುಷ್ಯನಿಗೆ ಕಿವಿ ಕೊಟ್ಟವನು ಆತನೇ, ಮನುಷ್ಯನಿಗೆ ಬಾಯಿ ಕೊಟ್ಟವನು ಆತನೇ, ಮನುಷ್ಯನಿಗೆ ಕಣ್ಣು ಕೊಟ್ಟವನು ಆತನೇ. ಹಾಗಾದ್ರೆ ಆತನ ತಿರುಗಿ ಹೇಳ್ತಾ ಇದ್ದಾನೆ, ಕಿವಿಯುಳ್ಳವನು ಕೇಳಲಿ. ಯಾಕೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಏನಿದರ ಅರ್ಥ ಏನು? ಏನಿದರ ನಿಜವಾದ ಗೂಢಾರ್ಥ ಏನಂತ ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ಯಾಕೆಂದ್ರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಮತ್ತಾಯನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥದ ಒಂದು ವಾಕ್ಯವನ್ನ ಕೋಟ್ ಮಾಡ್ತಾನೆ. ಯೆಶಾಯನು ಬರೆದ ಸುಮಾರು 700 ವರ್ಷಗಳ ಹಿಂದೆ ಯೆಶಾಯನೆಂಬ ಪ್ರವಾದಿ ಬರೆದಿರುವಂತ ಒಂದು ಮಾತನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ. ಈ ಪ್ರಸ್ತಾಪನೆ ಏನಂತ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನ, ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು. ಹಲ್ಲೆಲೂಯ. ಇವರ ಕಿವಿ ಮಂದವಾಯಿತು. ಅದರ ಅರ್ಥ ಏನಂತಂದ್ರೆ, ಪ್ರಿಯ ದೇವರ ಮಕ್ಕಳೇ, ಅನೇಕ ಜನರ ಕಿವಿಗಳು ಮಂದವಾಗಿ ಮಾರ್ಪಟ್ಟಿದೆ. ಅನೇಕ ಜನರ ಕಿವಿಗಳು ಸತ್ಯವನ್ನ ಕೇಳಿಸಿಕೊಳ್ಳದೆ, ಸತ್ಯವಾದದ್ದನ್ನ ಕೇಳಿಸಿಕೊಳ್ಳದೆ, ವಾಕ್ಯಾನುಸಾರವಾದದ್ದನ್ನ ಕೇಳಿಸಿಕೊಳ್ಳದೆ ದೇವರ ನಿಯಮಕ್ಕೆ ವಿರುದ್ಧವಾಗಿ ನಡೀತಾ ಇರುವಂತಹ ಸಂಗತಿ. ಅದಕ್ಕೆ ದೇವರು ಈ ದಿನ ನಿನ್ನ ಜೊತೆ ಮಾತನಾಡ್ತಿದ್ದಾರೆ, ನಿನ್ನ ಕಿವಿಯನ್ನ ಜಾಗೃತೆಯಿಂದ ನೋಡಿ ಕೇಳಿಸು, ನಿನ್ನ ಕಿವಿಯನ್ನ ಜಾಗೃತೆಯಿಂದ ಕಾಪಾಡಿಕೋ. ಸಾಮಾನ್ಯವಾಗಿ ಜಗಳಗಳು ಯಾವುದರಿಂದ ಬರುತ್ತೆ? ಕೇಳಿಸಿಕೊಳ್ಳೋದ್ರಿಂದ. ಮನೆಯಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತೆ? ಕೇಳಿಸಿಕೊಳ್ಳೋದ್ರಿಂದ. ಮತ್ತೊಬ್ಬರಿಂದ ಏನ್ ಕೇಳಿಸ್ಕೊಳ್ತಾ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿನ್ನ ಡಿಸಿಷನ್ಸ್. ಎಷ್ಟೋ ಜನರು ತಪ್ಪಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೇಳಿಸಿಕೊಳ್ಳೋದ್ರಿಂದ. ಎಷ್ಟೋ ಜನರು ಕುಟುಂಬಗಳಲ್ಲಿ ಜಾಸ್ತಿ ಜಗಳ ಆಡೋದು ಮತ್ತೊಬ್ಬರು ಹೇಳಿದ್ದನ್ನ ಕೇಳಿಸಿಕೊಳ್ಳೋದ್ರಿಂದ. ಮಾತ್ರವಲ್ಲದೆ ಅನೇಕ ಸಮಾಜದಲ್ಲಿ ಸಮಾಜಘಾತುಕ ಕೃತ್ಯಗಳು ನಡೀತಾ ಇರುವಂತದ್ದು, ಸಮಾಜದಲ್ಲಿ ತೊಂದರೆಗಳು ನಡೀತಾ ಇರುವಂತದ್ದು, ಸಮಾಜದಲ್ಲಿ ಸಮಸ್ಯೆಗಳು ನಡೀತಾ ಇರುವಂತದ್ದು, ಸಮಾಜದಲ್ಲಿ ಸಮಸ್ಯೆಗಳು, ಕೊಲೆಗಳು, ಜಗಳಗಳು ನಡೀತಾ ಇರೋದು ಕೇಳಿಸಿಕೊಳ್ಳೋದ್ರಿಂದ. ಅವರ ಕಿವಿಯು ಮಂದವಾಯಿತು. ಅದರ ಅರ್ಥ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವ ಬದಲು ದೇವರ ವಾಕ್ಯವನ್ನ ಕೇಳಿಸಿಕೊಂಡು, ದೇವರ ಸ್ವರವನ್ನ ಕೇಳಿಸಿಕೊಂಡು, ದೇವರ ಏನ್ ಮಾತನಾಡ್ತಾ ಇದೆ ಅಂತ ಕೇಳಿಸಿಕೊಂಡು ದೃಢ ತೀರ್ಮಾನ ತೆಗೆದುಕೊಳ್ಳುವಂತವರು ಕಡಿಮೆ ಜನ. ಮನುಷ್ಯರು ಹೇಳುವಂತದನ್ನ ಕೇಳಿಸಿಕೊಂಡು ತಾವೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಸಂಬಂಧಗಳು ಹಾಳಾಗ್ತಾ ಇದೆ. ಸಂಬಂಧಗಳಲ್ಲಿ ಬೆರುಕುಗಳು, ಸಂಬಂಧಗಳಲ್ಲಿ ಸಂತೋಷ ಇಲ್ಲ, ಜೀವನದಲ್ಲಿ ಸಂತೋಷ ಇಲ್ಲ. ಯಾಕಂತಂದ್ರೆ ನಾವು ಕೇಳಿಸಿಕೊಳ್ತಾ ಇರುವಂತದ್ದು ವಿಭಿನ್ನವಾದದ್ದು. ಪ್ರಿಯ ದೇವರ ಮಕ್ಕಳು, ಅದಕ್ಕೆ ಯೇಸು ಸ್ವಾಮಿ ಈ ಸಂಗತಿಯನ್ನ ಹೇಳ್ತಾ ಇದ್ದಾರೆ. ನಾನು ನಿಮಗೆ 5 ವಿಧವಾದ ಕಿವಿಗಳ ಬಗ್ಗೆ ನಾನು ಮಾತನಾಡ್ತೇನೆ. ಹಲ್ಲೆಲೂಯಾ. ಎಷ್ಟು ವಿಧವಾದ ಕಿವಿಗಳ ಬಗ್ಗೆ ಮಾತನಾಡ್ತೇನೆ? 5 ವಿಧವಾದ ಕಿವಿಗಳ ಬಗ್ಗೆ ಮಾತನಾಡ್ತೇನೆ. ನಿನ್ ಕಿವಿ ಯಾವುದು ಯೋಚನೆ ಮಾಡು. ನಿನ್ ಕಿವಿ ಯಾವುದು ಪರೀಕ್ಷೆ ಮಾಡು. ನಿನ್ ಕಿವಿ ಯಾವ ರೀತಿ ಇದೆ ಪರೀಕ್ಷಿಸು. ನಿನ್ ಕಿವಿ ಯಾವ ವಿಧಾನವಾದ ಕಿವಿ ಅನ್ನುವಂಥದ್ದನ್ನ ತೀರ್ಮಾನ ತೆಗೆದುಕೊಂಡು ಇವತ್ತೇ ಕೃಷ್ಣನಿಗೆ ನಿನ್ನ ಜೀವಿತವನ್ನ ಒಪ್ಪಿಸಿಕೊಡು. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 13:15 ಮತ್ತಾಯನ ಬರೆದ ಪತ್ರಿಕೆಯಲ್ಲಿ ಮತ್ತಾಯನು ಯೆಶಾಯನು ಬರೆದ ಪ್ರವಾದನ ಗ್ರಂಥದನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ. ಅಂತಂದ್ರೆ ಈ ದಿನಗಳಲ್ಲಿ ಒಳ್ಳೆಯದನ್ನ ಕೇಳಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಒಳ್ಳೆ ಮಾರ್ಗದಲ್ಲಿ ಹೋಗುವಂತ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬೈಬಲ್ ಪ್ರಕಾರ ನಡಿ ಅಂತ ಕೇಳಿಸ್ಕೊಳ್ಳೋದು ಇಷ್ಟ ಇಲ್ಲ. ಅವಳ ಮನೆ ಹಿಂಗಿದೆ, ಇವಳು ಮನೆ ಹಿಂಗಿದೆ, ಇವಳು ಪ್ಯಾಂಟ್ ಹಿಂಗಿದೆ, ಇವಳು ಒಡವೆ ಹಿಂಗಿದೆ, ಇವಳು ಕಿವಿ ಹಿಂಗಿದೆ, ಇವಳು ಹಲ್ಲು ಹಿಂಗಿದೆ, ಇವಳು ಹುಬ್ಬಲ್ಲಿದೆ, ಇವಳಿಗೆ ಹೇರ್ ಸ್ಟೈಲ್ ಹಿಂಗಿದೆ ಅಂತಂದ್ರೆ ಮುರ್ರ ಅಂತ ಕಿವಿ ಕೊಡ್ತೀವಿ.
ಪಾಪವನ್ನು ಬಿಡು, ದೇವ್ರ ವಾಕ್ಯ ಹಿಂಗೆ ಹೇಳುತ್ತೆ, ದೇವ್ರ ವಾಕ್ಯ ದೇವ್ರಿಗೋಸ್ಕರ ಜೀವಿಸು, ದೇವ್ರಿಗೋಸ್ಕರ ಬದುಕು, ದೇವ್ರಿಗೋಸ್ಕರ ಇರು, ಶಿಕ್ಷಣದಲ್ಲಿರು, ಇಂಥ ತಪ್ಪು ಮಾಡಬೇಡ, ಇಂಥವ್ರ ಜೊತೆ ಸಂಪರ್ಕ ಇಟ್ಕೊಳ್ಬೇಡ, ಹಿಂಗ್ ಮಾತನಾಡಬೇಡ, ಇಂಥವ್ರ ಜೊತೆ ಇಂಥದನ್ನ ಕೇಳಿಸ್ಕೊಳ್ಬೇಡ, ಹಿಂಗ್ ಇರ್ಬೇಡ ಅಂತ. ಇದು ನನ್ನ ಸ್ವಂತ ಜೀವನ, ಇದು ನನ್ನ ಇಷ್ಟ ಅನ್ನುವಂತ ಬದುಕಿನಲ್ಲಿ ಕ್ರೈಸ್ತತ್ವ ಮಾತ್ರಗೊಳ್ಳದೆ ಸಮಾಜ ಹೋಗ್ತಾ ಇರೋದ್ರಿಂದ ಬಿರುಕುಗಳು, ಸಮಸ್ಯೆಗಳು, ಸಂತೋಷ ಇಲ್ಲದೆ ಇರುವಂತ ಬದುಕುಗಳು ನಮ್ಮದಾಗಿ ಮಾರ್ಪಟ್ಟಿದೆ. ಒಳ್ಳೆದನ್ನ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಶಿಕ್ಷಣವನ್ನ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಒಂದು ಕಾಲಗಟ್ಟಲೆಯಲ್ಲಿ ಗುರು ಹಿರಿಯರು ಹೇಳುದನ್ನ ಮಕ್ಕಳು ಕೇಳ್ತಾ ಇದ್ರು, ತಂದೆ ತಾಯಿಗಳು ಹೇಳೋದನ್ನ ಮಕ್ಕಳು ಕೇಳ್ತಾ ಇದ್ರು, ಕೇಳಿಸ್ಕೊಂಡು ನಡೀತಾ ಇದ್ರು. ಈಗ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಈಗ ಕೇಳಿಸ್ಕೊಂಡು ನಡೆಯೋದಕ್ಕೆ ಇಷ್ಟ ಇಲ್ಲ. ಶಿಕ್ಷಣವನ್ನ ನಿರಾಕರಿಸ್ತಾ ಇದ್ದೇವೆ. ಮಕ್ಕಳಿಗೆ ಇವತ್ತು ಶಿಕ್ಷಣ ಹೇಳ್ಕೊಡಿ, ಮಕ್ಕಳಿಗೆ ಇವತ್ತು ಹಿಂಗ್ ನಡಿಬೇಡ ಅಂತ ಹೇಳಿ ಮಕ್ಕಳು ಮಾತು ಕೇಳೋದಿಲ್ಲ. ಹಾಗಾದ್ರೆ ನಿನ್ನ ಲೈಫ್ ನಿನ್ನ ಕೈನಲ್ಲಿದೆ, ಏನ್ ಕೇಳಿಸ್ಕೊಳ್ತೀವೋ. ದ ಸೆಕೆಂಡ್ ಡೋರ್, ಈ ದೇಹಕ್ಕೆ ಎರಡನೇ ಬಾಗಲೇ ಕಿವಿ. ಏನ್ ಕೇಳಿಸ್ಕೊಳ್ತಾ ಇದೆಯಾ? 5 ವಿಧವಾದ ಕಿವಿಗಳ ಬಗ್ಗೆ ನಾನು ನಿಮ್ ಜೊತೆ ಮಾತನಾಡ್ತೇನೆ. ಸತ್ಯವೇದದಲ್ಲಿ ನಮಗೆ 5 ವಿಧವಾದ ಕಿವಿಗಳ ಬಗ್ಗೆ ಪ್ರಸ್ತಾಪನೆ ಆಗಿದೆ. ಮೊದಲನೇದಾಗಿ ದಿ ಲಿಸನಿಂಗ್ ಇಯರ್, ಕೇಳಿಸಿಕೊಳ್ಳುವಂತ ಕಿವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ದೈಹಿಕವಾದ ಕಿವಿ ಇದ್ರೂ ಕೂಡ ಕೇಳಿಸಿಕೊಳ್ಳುವ ಕಿವಿ. ಅನೇಕರ ಕಿವಿ ಇದೆ, ಮಾಂಸ ಸಂಬಂಧಪಟ್ಟಂತ ಕಿವಿ ಇದೆ, ಬಟ್ ನಿನಗೆ ಆತ್ಮಿಕವಾದ ಕಿವಿ ತೆರೆಯಲ್ಪಟ್ಟಿದೆಯಾ? ದೈಹಿಕವಾಗಿ ಕೇಳಿಸಿಕೊಳ್ಳುವ ಕಿವಿ ನಿಂದಾಗಿದೆಯಾ? ಪ್ರಿಯ ದೇವರ ಮಕ್ಕಳೇ, ನಾವು ಜ್ಞಾನೋಕ್ತಿ 5ನೇ ಅಧ್ಯಾಯ 13-14ನೇ ವಚನ, ಜ್ಞಾನೋಕ್ತಿ 5ನೇ ಅಧ್ಯಾಯ 13-14ನೇ ವಚನಕ್ಕೆ ನಮ್ಮ ಸತ್ಯವೇದಗಳು ತಿಳಿಸಿದಾಗ ಅಲ್ಲಿ ನಮ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಸತ್ಯವೇದವನ್ನ ಈ ಜ್ಞಾನೋಕ್ತಿಗಳಲ್ಲಿ ಬರೆದಿದೆ, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದಿನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ಕೇಳಿಸಿಕೊಳ್ಳಬೇಕು, ಜ್ಞಾನವನ್ನು, ವಿವೇಕವನ್ನು ಅರ್ಥ ಮಾಡಿಕೊಳ್ಬೇಕು, ಜ್ಞಾನೋಪದೇಶವನ್ನ ಕೇಳಿಸಿಕೊಳ್ಬೇಕು. ದ ಲಿಸನಿಂಗ್ ಇಯರ್. ಎಷ್ಟು ಜನರು ನಿಮ್ಮಲ್ಲಿ ಕೇಳಿಸಿಕೊಳ್ಳುವಂತ ಕಿವಿ ನಿಮಗಿದೆ? ಕೇಳಿಸಿಕೊಳ್ಳಲ್ಲ, ಅರ್ಧಂಬರ್ಧ ಕೇಳಿಸಿಕೊಂಡು ಜೀವನ ಮಾಡಿಬಿಡ್ತೇವೆ. ಅರ್ಧಂಬರ್ಧ ಸತ್ಯವನ್ನ ಕೇಳಿಸಿಕೊಂಡು ಜೀವನ ಮಾಡೋ ಡಿಸಿಷನ್ಸ್ ತೆಗೆದುಕೊಂಡ್ಬಿಡ್ತೇವೆ, ತೀರ್ಮಾನಗಳು ತೆಗೆದುಕೊಂಡ್ಬಿಡ್ತೇವೆ. ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ಕೆಲಸದ ಜಾಗದಲ್ಲಿ, ಬಿಸಿನೆಸ್ ನಲ್ಲಿ ಅರ್ಧಂಬರ್ಧ ಕೇಳಿಸಿಕೊಂಡು ಡಿಸಿಷನ್ ಬರಬೇಡ. ಪೂರ್ಣ ಸತ್ಯವನ್ನ ಕೇಳಿಸ್ಕೊ. ಲಿಸನ್, ಲಿಸನಿಂಗ್ ಇಯರ್, ಕೇಳಿಸಿಕೊಳ್ಳುವ ಕಿವಿ. ಎಷ್ಟೋ ಸಾರಿ ತಪ್ಪಾದದನ್ನ ಕೇಳಿಸಿಕೊಂಡು ತಪ್ಪಾದ ನಿರ್ಧಾರಗಳು ತೆಗೆದುಕೊಳ್ತೇವೆ. ತಪ್ಪಾದ ವ್ಯಕ್ತಿಯಿಂದ ತಪ್ಪಾದ ಕಾರ್ಯ ಕೇಳಿಸಿಕೊಂಡು ತಪ್ಪಾದ ನಿರ್ಧಾರ ತೆಗೆದುಕೊಂಡು ಕೊನೆಗೆ ಪಶ್ಚಾತ್ತಾಪ ಪಡ್ತೇವೆ. ಎಷ್ಟೋ ಸಾರಿ ವಾಕ್ಯಗಳನ್ನ ಕೇಳಿಸ್ಕೊಳ್ಬೇಕಾಗಿತ್ತು, ಎಷ್ಟೋ ಸಾರಿ ದೇವರ ಸ್ವರವನ್ನ ಕೇಳಿಸ್ಕೊಳ್ಬೇಕಾಗಿತ್ತು, ಎಷ್ಟೋ ಜನ ಈ ವಿಷಯದ ಬಗ್ಗೆ ದೇವ್ರು ಏನ್ ಮಾತನಾಡ್ತಾರೆ ಅಂತ ದೇವರನ್ನ ಕೇಳಬೇಕಾಗಿತ್ತು. ಇವತ್ತಿನ ದಿನ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನು ನಾಶವಾಗ್ತಾ ಇರೋದಕ್ಕೆ, ಕೆಳಗಡೆ ಸ್ಥಾನಕ್ಕೆ ಹೋಗ್ತಾ ಇರೋದಕ್ಕೆ, ತಪ್ಪಾದ ಹೆಜ್ಜೆ ಇರ್ತಾ ಇರೋದಕ್ಕೆ ಕಾರಣ ಅವನು ಕೇಳಿಸಿಕೊಳ್ಳುವಂತ ವಿಧಾನ. ಯಾವುದೋ ವ್ಯಕ್ತಿ ಹತ್ರ ನಾವು ಮಾತನಾಡ್ತಾ ಇರ್ತೇವೆ, ಆ ವ್ಯಕ್ತಿ ನಮ್ಗೆ ಏನೋ ಸಂದೇಶ ಕೊಡ್ತಿರ್ತಾನೆ, ಬಟ್ ನಾವು ಒಳಗಡೆ ಪವಿತ್ರಾತ್ಮನ ಕೇಳಬೇಕು, ಈ ವ್ಯಕ್ತಿ ಹೇಳ್ತಾ ಇರುವಂತದ್ದು ಸತ್ಯವೋ ಅಸತ್ಯವೋ ನನಗೆ ತಿಳಿಸ್ಕೊಡು ಪವಿತ್ರಾತ್ಮನೆ. ಆ ಜ್ಞಾನ ಇಲ್ಲ, ಸತ್ಯತೆಗಳನ್ನ ವಿವೇಚನೆ ಮಾಡುವಂತ ವರ ಇಲ್ಲ. ಆ ವರ ಇಲ್ಲದೆ ಇರೋದ್ರಿಂದ ಅಸತ್ಯವಾದದ್ದನ್ನ ಕೇಳಿಸಿಕೊಂಡು, ಸುಳ್ಳಾದದ್ದನ್ನ ಕೇಳಿಸಿಕೊಂಡು ಅದೇ ಸತ್ಯ ಅಂತ ನಂಬುವಂತ ಅವಿವೇಕ ದೇವ ಮಕ್ಕಳು ಸಮಾಜದಲ್ಲಿರೋದ್ರಿಂದ ಹೊರಗಡೆ ದೇವ ಇಲ್ಲದೆ ಬದುಕ್ತಾ ಇರುವಂತ ಜನರನ್ನ ದೇವರ ಕಡೆಗೆ ನಡೆಸಲಿಕ್ಕೆ ನಮಗೆ ಅಸಾಧ್ಯವಾಗ್ತಾ ಇದೆ. ಜ್ಞಾನ ವಿವೇಕವನ್ನ ಕೇಳಿಸ್ಕೊ. ಯಾರಾದ್ರೂ ನಿನಗೆ ಜ್ಞಾನ ಬೋಧನೆ ಮಾಡ್ತಿದಾರ? ಅಯ್ಯೋ ಈ ಅಪ್ಪ ಎಷ್ಟು ಹೇಳ್ತಿದ್ದಾನಪ್ಪ, ಕುಯ್ದಿದ್ದನ್ನೇ ಕುಯ್ತಾ ಇದ್ದಾನೆ, ಕುಯ್ದಿದ್ದನ್ನೇ ಕುಯ್ತಾ ಇದ್ದಾನೆ. ಎಸ್,
ಒಂದು ಸಾರಿ ನೀ ಕೇಳಿಸ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಮುಂದೊಂದು ದಿನ ನೀನು ನಷ್ಟ ಅನುಭವಿಸುವಾಗ, ಮುಂದೊಂದು ದಿನ ಕಷ್ಟ ಅನುಭವಿಸುವಾಗ, ಮುಂದೊಂದು ದಿನ ಪರಿಶ್ರಮ ಅನುಭವಿಸುವಾಗ, ಮುಂದೊಂದು ದಿನ ನಿನ್ನ ಜೀವಿತದಲ್ಲಿ ಕಷ್ಟ ಅನುಭವಿಸುವಾಗ, ಅಯ್ಯೋ ನನ್ನ ಬೋಧಕರ ಮಾತನ್ನ ನನ್ನ ಕಿವಿ ಕೇಳಲಿಲ್ವಲ್ಲ, ನನ್ನ ಉಪದೇಶಕರ ಮಾತಿಗೆ ಕಿವಿ ಕೊಡ್ಲಿಲ್ವಲ್ಲ. ಬಿ ಕೇರ್ಫುಲ್ ಅಬೌಟ್ ಲಿಸನಿಂಗ್. Many God's children, they are leading their life in the wrong paths because of listening. ತಪ್ಪಾದದನ್ನ ಕೇಳಿಸಿಕೊಂಡು ತಪ್ಪಾದ ದಾರಿಯಲ್ಲಿ ನಡೆದು ತಪ್ಪಾದ ತೀರ್ಮಾನ ತೆಗೆದುಕೊಂಡು ನಾಳೆ ನೀನು ಪಶ್ಚಾತ್ತಾಪ ಪಡೋದಕ್ಕಿಂತ ಇವತ್ತು ಜ್ಞಾನದ ಕಡೆಗೂ ಸುಜ್ಞಾನದ ಕಡೆಗೂ ವಿವೇಕದ ಕಡೆಗೂ ಕಿವಿಗಳು. The listening ear is very important. ಮೊಟ್ಟ ಮೊದಲನೇದಾಗಿ ದೇವರಿಂದ ಕೇಳಿಸ್ಕೊ. ಯಾರು ದೇವರಿಂದ ಕೇಳಿಸ್ಕೊಳ್ತಾರೋ ಆ ವ್ಯಕ್ತಿ ಸದೃಢವಾಗಿ ಜೀವಿಸ್ತಾನೆ. ಯಾರು ದೇವರಿಂದ ಕೇಳಿಸ್ಕೊಳ್ತಾರೋ ಆ ವ್ಯಕ್ತಿ ಸಮಾಜದಲ್ಲಿ ಉತ್ತಮನಾಗಿ ಬದುಕ್ತಾನೆ. ಯಾರು ದೇವರಿಂದ ಕೇಳಿಸ್ಕೊಳ್ತಾರೋ ತಾನು ತಪ್ಪು ಮಾಡ್ತಾ ಇದ್ರು ದೇವರು ಮಾತನಾಡಿದಾಗ ತನ್ನ ತಪ್ಪನ್ನ ತಿದ್ದಿ ಸರಿಪಡಿಸಿಕೊಂಡು ಬದುಕ್ತಾನೆ. ಯಾಕೆ ಇವತ್ತು ಎಷ್ಟೋ ಜನ ತಪ್ಪುಗಳನ್ನ ತಿದ್ದಿ ಸರಿಪಡಿಸ್ಕೊಳ್ತಾ ಇಲ್ಲ? ಯಾಕೆ ಇವತ್ತು ತಾವು ಮಾಡ್ತಾ ಇರುವಂತ ತಪ್ಪುಗಳನ್ನ ತಿದ್ದಿ ಸರಿಪಡಿಸ್ಕೊಳ್ತಾ ಇಲ್ಲ? ತಾವು ಮಾಡ್ತಾ ಇರುವಂತ ತಪ್ಪಾದ ಡಿಸಿಷನ್ಸ್ ಗಳನ್ನ ಯಾಕೆ ತಿದ್ದಿ ಸರಿಪಡಿಸ್ಕೊಳ್ತಾ ಇಲ್ಲ? ಬಿಕಾಸ್ ದೇವರು ಅವ್ರ ಜೊತೆ ಮಾತನಾಡ್ತಾ ಇಲ್ಲ. God should speak with you and you should listen to God. Many of you are listening to human being instead of God. ದೇವರ ಸ್ವರಕ್ಕೆ ಕಿವಿಗೊಡುವುದಕ್ಕಿಂತ ಮಾನುಷ್ಯ ಜ್ಞಾನಕ್ಕೆ ಮಾನುಷ್ಯ ವಿವೇಕಕ್ಕೆ ನಿನ್ನನ್ನು ಒಪ್ಪಿಸಿಕೊಡ್ತಾ ಇರೋದ್ರಿಂದ ನೀನು ತಪ್ಪಾದ ಕಾಲದಲ್ಲಿ ಇವತ್ತು ಜೀವಿಸ್ತಾ ಇದ್ದೆ. ಲಿಸನ್ ಟು ಗಾಡ್. ಮೊಟ್ಟ ಮೊದಲು ದೇವರಿಗೆ ಕಿವಿಗಳು. ದೇವರ ಮಾತನ್ನ ಕೇಳು. ಎರಡನೇದಾಗಿ ತಂದೆ ತಾಯಿಗಳ ಮಾತಿಗೆ ಕಿವಿಗೊಡಬೇಕು. ತಂದೆ ತಾಯಿಗಳ ಮಾತಿಗೆ ನೀನು ಕಿವಿ ಕೊಡ್ಲಿಲ್ಲ, ನನ್ನಿಷ್ಟ ನಾನು ಬದುಕು ಅಂತ ಹೋದ್ರೆ ಮುಂದೊಂದು ದಿನ ನಿನ್ನ ಬದುಕಿನಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತೀಯ. ದೇವರ ಸೇವಕರು ನಿನಗೆ ಆತ್ಮಿಕ ತಂದೆ ತಾಯಿಗಳಾಗಿರೋದ್ರಿಂದ ಅವರು ನಿನಗೆ ಆತ್ಮಿಕ ಕಾರ್ಯಗಳ ಬೋಧನೆ ಮಾಡುವಾಗ ಲಿಸನ್. ನಾನೇ ಜ್ಞಾನಿ, ನಾನೇ ವಿವೇಕಿ, ನನಗೆಲ್ಲ ಗೊತ್ತಿದೆ, ನಾನೇ ಪಾಸ್ಟರ್ ಅಂತ ಹೋದ್ರೆ ಮುಂದೊಂದು ದಿನ ನಿನ್ನ ಜೀವಿತದಲ್ಲಿ ಕಷ್ಟವನ್ನು ಅನುಭವಿಸ್ತೀಯ. ಯಾವತ್ತೂ ತಪ್ಪಾದ ಹೆಜ್ಜೆ ಇಟ್ಟು ಮುಂದೆ ಹೋಗ್ಬೇಡ. ನನ್ನ ಜೀವನದ ಅನುಭವದಲ್ಲಿ ಹೇಳ್ತೀನಿ ಕೇಳಿ. ದೇವರು, ನಾನು ಅಷ್ಟೇ, ದೇವರ ಆಲೋಚನೆ ಇಲ್ಲದೆ ದೇವರ ಆಲೋಚನೆ ಪ್ರಕಾರ ನಡೆಯದೆ ಮನುಷ್ಯರಿಗೆ ಕಿವಿಗೊಟ್ಟು ಹೋದ್ರೆ ನಷ್ಟಗಳು, ಸಂಕಟಗಳು, ಶ್ರಮೆಗಳು, ಪರಿಶ್ರಮಗಳು ಅಲ್ಲಿ ಬೆರುಕು ಬಿಡ್ತಾ ಹೋಗ್ತಾ ಇರುತ್ತೆ. ಅದೇ ದೇವರ ಸ್ವರ ನೀನು ಎಷ್ಟು ಕೇಳಿಸ್ಕೊಳ್ತೀಯೋ ಅಷ್ಟು ನೀನು ದೇವರ ಸಂಬಂಧದಲ್ಲಿ ಬದುಕ್ತೀಯ, ದೇವರ ಸಂಬಂಧದಲ್ಲಿ ಜೀವಿಸ್ತೀಯ, ದೇವರ ಒಡನಾಟದಲ್ಲಿ ಬದುಕ್ತೀಯ. ಏನ್ ಕೇಳಿಸ್ಕೊಳ್ತಾ ಇದೆಯಾ ಇವತ್ತು? ದ ಲಿಸನಿಂಗ್ ಇಯರ್. ಮನುಷ್ಯನ ಸ್ವರ ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ದೇವರ ಸ್ವರ ಕೇಳಿಸ್ಕೊಬಿಡು. ಯಾಕಂದ್ರೆ ಮನುಷ್ಯ ಮಾತನಾಡೋದೆಲ್ಲ 100% ಭಾಗ ತನ್ನ ಸ್ವಾರ್ಥವೇ. ಹಾಗಾಗಿ ಮಾನುಷಿಕವಾದ ಈ ಕಿವಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವಂತ ಕಿವಿಯಾಗಿ ಮಾರ್ಪಡಬೇಕು. ದ ಲಿಸನಿಂಗ್ ಇಯರ್. ನೀನ್ ಕಿವಿ ಕೇಳಿಸ್ಕೊಳ್ತಾ ಇದೆಯಮ್ಮ? ಯಾರಾದ್ರೂ ಏನೋ ಹೇಳ್ತಾ ಇದ್ದಾರೆ, ಅಪ್ಪ ಏನೋ ಹೇಳ್ತಾ ಇದ್ದಾನೆ, ನಮ್ಮ ಅಮ್ಮ ಏನೋ ಹೇಳ್ತಿದ್ದಾರೆ, ನಮ್ಮ ಗಂಡ ಏನೋ ಹೇಳ್ತಿದ್ದಾನೆ, ಕೇಳಿಸ್ಕೊ. ಫಸ್ಟ್ ದೇವರ ಹತ್ರ ಕೇಳಿಸ್ಕೊ. ಎರಡನೇದಾಗಿ ದೈವ ಭಕ್ತಿಯುಳ್ಳಂತವರ ಮಾತನ್ನ ಕೇಳಿಸ್ಕೊ. ದೇವರ ಭಯಭಕ್ತಿಯುಳ್ಳವರಾಗಿ ದೇವರಿಗೆ ಮಹಿಮೆಯುಳ್ಳವರಾಗಿ ಜೀವಿಸ್ತಾ ಇರುವಂತವರ ಮಾತುಗಳನ್ನ ಕೇಳಿಸ್ಕೊ. ಉಂಡಾಡಿಕೊಂಡಂತರ ಓಡಾಡುವಂತ ಜನರ ಸ್ವರ ಕೇಳಿಸ್ಕೊಳ್ಬೇಡ. ಬರೀ ಬೊಗಳ ಬಿಡುವಂತವ್ರ ಮಾತು ಕೇಳಿಸ್ಕೊಳ್ಬೇಡ. ಬರೀ ಪ್ರಾಪಂಚಿಕವಾಗಿ ಮಾತನಾಡುವಂತವ್ರ ಮಾತು ಕೇಳಿಸ್ಕೊಳ್ಬೇಡ. ಬರೀ ಲೋಕ ಪ್ರಕಾರವಾಗಿ ಜೀವಿಸ್ತಾ ದೇವರ ವಾಕ್ಯವನ್ನು ಬಳಸಿಕೊಂಡು ಲೋಕ ಪ್ರಕಾರ ಮಾತಾಡುವಂತವರ ಸ್ವರವನ್ನ ಕೇಳಿಸ್ಕೊಳ್ಬೇಡ. ಎಷ್ಟೋ ಜನರು ದೇವರ ವಾಕ್ಯ ನನ್ನೊಳಗಡೆ ಇದೆ, ದೇವರು ಇದಾನೆ ಅನ್ನುವಂತ ವೇಷ ಹಾಕಿಕೊಂಡವರಾಗಿ ಪ್ರಾಪಂಚಿಕವಾಗಿ ನಡೆಯುತ್ತಾ ಪ್ರಾಪಂಚಿಕ ತನದಲ್ಲಿ ಬದುಕುತ್ತಾ ನಾವು ದೇವ ಪ್ರೇರಿತ ಎಂಬುದಾಗಿ ಮಾತನಾಡುವಂತವರು ಅನೇಕರಿದ್ದಾರೆ. ಬಿ ವೆರಿ ಕೇರ್ಫುಲ್.
ದೇವರ ಹತ್ರ ಕೇಳು, ಸ್ವಾಮಿ ನಾನು ಕೇಳಿಸ್ಕೊಳ್ತಾ ಇರೋದು ನಿನ್ ಸ್ವರವ ಅಥವಾ ಮನುಷ್ಯ ಸ್ವರವ? ಮನುಷ್ಯ ನಿನ್ನ ಹತ್ರ ಏನೇ ಮಾತಾಡಿದ್ರು ಕೂಡ ಡೋಂಟ್ ಟೇಕ್ ಇಟ್, ತಗೊಳ್ಬೇಡ. ಅದು ವಾಕ್ಯಾನುಸಾರವಾಗಿದ್ರೆ ತಗೋ, ವಾಕ್ಯಕ್ಕೆ ಅನುಗುಣವಾಗಿಲ್ಲ ಅಂದ್ರೆ ತೆಗೆದು ಬಿಸಾಕು. ಲಿಸನ್ ಟು ಗಾಡ್ಸ್ ವರ್ಡ್. ಮೊದಲನೇದಾಗಿ ಯಾವ ಕಿವಿ? ಕೇಳಿಸಿಕೊಳ್ಳುವ ಕಿವಿ. ಕಿವಿ ಎಲ್ರಿಗೂ ಇದೆ. ಯೇಸು ಯಾಕೆ ಹೇಳಿದ್ದು ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಅಂದ್ರೆ, ಕೇಳಿಸಿಕೊಳ್ಳುವ ಕಿವಿ ಇದ್ದವನಿಗೆ ಕಿವಿ. ಕೇಳಿಸ್ಕೊಳ್ಳೋ ಮನಸ್ಸು ನಿನಗಿದೆಯಾ? ಒಳ್ಳೆದನ್ನ ಕೇಳಿಸ್ಕೊ, ಉತ್ತಮವಾದದನ್ನ ಕೇಳಿಸ್ಕೊ, ವಾಕ್ಯಾನುಸಾರವಾದದನ್ನ ಕೇಳಿಸ್ಕೊ, ಭಯಭಕ್ತಿ ಉಳ್ಳದನ್ನ ಕೇಳಿಸ್ಕೊ, ನಿನ್ನ ದೇವರಿಗಾಗಿ ನಡೆಸುವಂತ ಸಂಗತಿಗಳನ್ನ ಕೇಳಿಸ್ಕೊ. ದ ಸೆಕೆಂಡ್ ಇಯರ್ ಈಸ್ ದ ಡೀಫ್ ಇಯರ್, ಕಿವುಡು ಕಿವಿ. ಯೆರೆಮೀಯ 5ನೇ ಅಧ್ಯಾಯ 10ನೇ ವಚನ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ. ನಮ್ಮ ಎಲ್ಲ ಸತ್ಯವೇದಗಳನ್ನ ತಿರುಗಿಸಿದಾಗ ಅಲ್ಲಿ ಅದ್ಭುತವಾದಂತ ಒಂದು ವಾಕ್ಯ ಬರೆದಿದೆ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ನಾನು ಯಾರ ಸಂಗಡ ಮಾತಾಡಿ ಅವರು ಗಮನಿಸುವಂತೆ ಸಾಕ್ಷಿ ಕೊಡಲಿ? ಈಗೋ ಅವರು ಕರ್ಣ ಶುದ್ಧಿ ಇಲ್ಲದವರು ಕೇಳಲಾರರು. ಅವರು ಕರ್ಣ ಶುದ್ಧಿ ಇಲ್ಲದವರು ಕೇಳಲಾರರು. ಹಲ್ಲೆಲೂಯಾ. ಕಿವುಡು ಕಿವಿ. Unable to hear God's message. This could be due to a hardened heart and pride. ಕಿವುಡು ಕಿವಿ ಅಂದ್ರೆ ದೇವರು ಮಾತಾಡ್ತಾ ಇರುವಂತದ್ದನ್ನ ಕೇಳಿಸಿಕೊಳ್ಳಲಾರದೆ ಇರುವಂತ ಒಂದು ಕಿವಿ. ಏನೋ ಕಳ್ಕೊಳ್ಳಿ ಬ್ರದರ್, ನಿಮ್ಮ ಮಗ. ಕಿವುಡು ಕಿವಿ, ಕೇಳಿಸಿಕೊಳ್ಳಲಾರದಂತ ಒಂದು ಕಿವಿ. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಲಾರದೆ ಇರುವಂತ ಒಂದು ಕಿವಿ. ಆ ಕಿವಿ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋದಿಲ್ಲ, ದೇವರ ವಾಕ್ಯಕ್ಕೆ ಕಿವಿ ಕೊಡೋದಿಲ್ಲ. ಯಾಕಂತಂದ್ರೆ ಗಟ್ಟಿಯಾದ ಹೃದಯ, ಕಠಿಣವಾದಂತ ಹೃದಯ. ಕಠಿಣವಾದಂತ ಹೃದಯದಿಂದ ನೀನು ದೇವರ ಸ್ವರವನ್ನ ಕೇಳಿಸ್ಕೊಳ್ಳಕ್ಕಾಗಲ್ಲ. ಮಾತ್ರವಲ್ಲದೆ ನಿನ್ನೊಳಗಡೆ ಅಹಂಕಾರ ಇದ್ದಾಗ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳಕ್ಕಾಗಲ್ಲ. ನನ್ನ ಜೊತೆ ದೇವರು ಮಾತಾಡ್ತಾರೆ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾರೆ, ನಿನ್ ಜೊತೆ ನಿಜವಾಗ್ಲೂ ದೇವರು ಮಾತಾಡ್ತಾರ? ಎಸ್, ದೇವರು ಮಾತಾಡೋದ್ರಿಂದಲೇ ಇವತ್ತು ಬದುಕಿದ್ದೇನೆ, ದೇವರು ಮಾತಾಡೋದ್ರಿಂದಲೇ ಜೀವಿಸ್ತಾ ಇದ್ದೇನೆ, ದೇವರು ಮಾತಾಡ್ತಾ ಇರೋದ್ರಿಂದಲೇ ಲೋಕದಲ್ಲಿ ಎಷ್ಟೇ ಕ್ರಿಮಿನಲ್ಸ್ ಗಳು ಎದುರು ಕೂಡ, ನನಗೆ ವಿರುದ್ಧವಾಗಿ ಆಪತ್ತು ಮಾಡುವವರು ಎದುರು ಕೂಡ ಪವಿತ್ರಾತ್ಮನ ಮಾತಾಡ್ತಾ ಇರೋದ್ರಿಂದ, ಪರಿಶುದ್ಧಾತ್ಮನ ಜೊತೆ ಮಾತನಾಡ್ತಾ ಇರೋದ್ರಿಂದ ನನ್ನ ಜೀವಿತವನ್ನ ಕಾಪಾಡಿಕೊಂಡು ಮುಂದೆ ಸಾಗಿ ಹೋಗ್ತಾ ಇದ್ದೇನೆ. ಇಟ್ಸ್ ಬಿಕಾಸ್ ನಂದು ಕಿವುಡು ಕಿವಿ ಅಲ್ಲ, ಆತ್ಮಿಕವಾಗಿ ತೆರೆಯಲ್ಪಟ್ಟಂತ ಕಿವಿ. ಯಾರು ಎಲ್ಲಿ ಕ್ರಿಮಿನಲ್ ಆಗಿ ಮಾತನಾಡ್ತಿದ್ದಾರೆ, ಯಾರು ತಪ್ಪಾಗಿ ಯೋಚಿಸ್ತಾ ಇದ್ದಾರೆ, ಏನು ಮಾತನಾಡ್ತಿದ್ದಾರೆ, ಎಲ್ಲಿ ತಪ್ಪಾದ ಕಾರ್ಯ ಮಾಡಲಿಕ್ಕೆ ಯೋಚಿಸ್ತಾ ಇದ್ದಾರೆ ಎಂಬುದನ್ನ ರಾತ್ರಿಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ಅಂತರಾತ್ಮದಲ್ಲಿ ಗ್ರಹಿಸಿಕೊಂಡು, ಪವಿತ್ರಾತ್ಮನ ಸಹಾಯದಿಂದ ಗ್ರಹಿಸಿಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇರೋದ್ರಿಂದ ಗಟ್ಟಿಯಾಗಿ ನಿಂತುಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ನಿನ್ನ ನನ್ನ ಜೀವಿತದಲ್ಲಿ ಕಿವಿ ಮಂದವಾಗಿ ಹೋಗಿದೆಯಾ? ಕಿವುಡು ಆಗಿ ಹೋಗಿದೆಯಾ? ಇಲ್ಲ ಕಿವಿ ಕೇಳಿಸ್ಕೊಳ್ತಾ ಇದೆಯಾ? ಯಾಕೆ ನಮಗೆ ಕಿವಿ ಮಂದವಾಗಿದೆ? ಯಾಕೆ ಕಿವಿ ಕೇಳಿಸ್ತಾ ಇಲ್ಲ ಅಂತಂದ್ರೆ ಅವರ್ ಪ್ರೈಡ್, ನಮ್ಮೊಳಗಡೆ ಇರುವಂತ ಅಹಂಕಾರ. ಮನುಷ್ಯನಿಗೆ ಅರ್ಥ ಆಗದೆ ಇರುವಂತ ಒಂದು ಸಂಗತಿ, ನನಗೆ ಅಹಂಕಾರ ಇದೆಯಾ ಇಲ್ಲವೋ? ನನ್ನೊಳಗಡೆ ಅಹಂಕಾರ ಇದೆ, ನನ್ನೊಳಗಡೆ ದೀನ ಮನಸ್ಸಿದೆ ಅನ್ನೋದಕ್ಕೆ ಗುರುತು ಏನಂತಂದ್ರೆ, ನನ್ನಲ್ಲಿ ಅಹಂಕಾರ ಇದ್ರೆ ದೇವರು ನನ್ನ ಎದುರಿಸ್ತಲೇ ಇರ್ತಾನೆ. ದೇವರು ನನಗೆ ದೀನ ಮನಸ್ಸು ಕೊಟ್ಟಿದ್ರೆ ನನಗೆ ಕೃಪೆಯನ್ನ ಕೊಡ್ತಾನೆ, ಇನ್ನೊಂದು ದಿನವನ್ನ ನೋಡ್ಲಿಕ್ಕೆ ಕೃಪೆ ಕೊಡ್ತಾನೆ, ಇನ್ನೊಂದು ಆಶೀರ್ವಾದವನ್ನು ನೋಡ್ಲಿಕ್ಕೆ ಕೃಪೆ ಕೊಡ್ತಾನೆ. ಪ್ರತಿದಿನ ಜೀವಿತದಲ್ಲಿ ಏನೋ ಆಶೀರ್ವಾದಗಳನ್ನ, ಮಹಿಮೆಯನ್ನ ಕಾಣಲಿಕ್ಕೆ ಆತ ತನ್ನ ಕೃಪೆಯನ್ನ ಕೊಡ್ತಾ ಹೋಗ್ತಿರ್ತಾನೆ. If you have a pride, you cannot listen. ನಿನ್ನೊಳಗಡೆ ಅಹಂಕಾರ ಇದ್ದಾಗ ದೇವರು ನಿನ್ನೊಂದಿಗೆ ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕುರುಡು ಕಿವಿ. ಕಿವಿಯಲ್ಲಿ ಗೂಗೆ, ಗಲೀಜು ಏನೆಲ್ಲ ಹಾಕೊಂಡಿದ್ದಾಗ ಕಿವಿ ಕೇಳಿಸುತ್ತಾ?
ಇಲ್ಲ. ಗಲೀಜ್ ಏನ್ ಮಾಡ್ಬೇಕು? ತೆಗಿಬೇಕು. ಕಿವಿನ ಕ್ಲೀನ್ ಮಾಡ್ಕೊಳ್ಬೇಕು, ಆಗ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಅದೇ ರೀತಿ ಅಹಂಕಾರವೆಂಬಂತ ಗೂಗೆ, ಅಹಂಕಾರವೆಂಬಂತ ಆ ಗೂಗೆ ನಿನ್ನೊಳಗಡೆ ಇರುವವರೆಗೂ ದೇವರ ಸ್ವರ ನಿನಗೆ ಕೇಳಿಸುವುದಿಲ್ಲ. ನೀನ್ ತಪ್ಪಾದದನ್ನ ಕೇಳಿಸ್ಕೊಳ್ತೀಯ. ನಿನ್ಗೆ ಬರೀ ಲೋಕದ ಮಾತು ಕೇಳಿಸುತ್ತೆ ಹೊರತು ದೇವರ ಮಾತು ಕೇಳಿಸಲ್ಲ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಹಠಮಾರಿತನ ನೋಡಿ, ಎಷ್ಟೊಂದು ಜನರು ಮನೆಗಳಲ್ಲಿ ಬಹಳ ಹಠಮಾರಿತನ ಮಾಡ್ತಿರ್ತಾರೆ. ಹಠಮಾರಿತನ ನಿನ್ನೊಳಗಡೆ ಇದ್ದಷ್ಟು ದೇವರು ನಿನ್ ಜೊತೆ ಮಾತಾಡಲ್ಲ. ಹಠಮಾರಿತನ ನಿನ್ನೊಳಗಡೆ ಇದ್ದಷ್ಟು ನೀನ್ ಮನುಷ್ಯರಿಗೆ ಜಾಸ್ತಿ ಕಿವಿ ಕೊಡ್ತೀಯ. ಮನುಷ್ಯರ ಮಾತುಗಳು ನಿನಗೆ ಅಂದಚಂದವಾಗಿ ಕಾಣಿಸುತ್ತೆ, ಮನುಷ್ಯರ ಮಾತುಗಳೇ ಸತ್ಯವಾಗಿ ಕಾಣಿಸುತ್ತೆ, ಅಸತ್ಯಗಳು ನಿನಗೆ ಸತ್ಯವಾಗಿ ಕಾಣಿಸುತ್ತೆ, ಸುಳ್ಳಾದದ್ದು ನಿನಗೆ ಸತ್ಯವಾಗಿ ಕಾಣಿಸುತ್ತೆ. ಬಟ್ ಯಾವಾಗ ನೀನ್ ದೇವರು ಸ್ವರ ಕೇಳಿಸ್ಕೊಳ್ತೀಯೋ, ಸುಳ್ಳು ಸುಳ್ಳು ಅಂತೀಯ, ಸತ್ಯ ಸತ್ಯ ಅಂತೀಯ. ನಿನ್ ಮನೆ ಅವಾಗ ಚೆನ್ನಾಗಿರ್ತದೆ. ಏನೇ ಕೇಳಿಸ್ಕೊಂಡ್ರು ಕೂಡ ಅದ್ಭುತವಾದ ಜೀವನ ನೀನು ಜೀವಿಸ. The deaf ear. Third one, itching ear. ಮೂರನೇ ಕಿವಿ ಯಾವುದು? itching ear ಅಂದ್ರೆ ತೀಟೆ ಕಿವಿ. itching ಅಂದ್ರೆ ಏನು ಹೇಳಿ? ಆ ಕಿವಿ ತೀಟೆ ಮಾಡ್ತಾ ಇರ್ತದೆ. ತೀಟೆ ಕಿವಿಯುಳ್ಳವರು. ಮೂರನೇ ಕಿವಿ ಯಾವುದು? ತೀಟೆ ಕಿವಿ. ಹಿಂಗಂತ ಸುಮ್ಮನೆ ಇರಲ್ಲ ಕಿವಿ, ಹಿಂಗಂತ ಇಚ್ಚಿಂಗ್ ಆಗ್ತಾ ಇರ್ತದಲ್ಲ. ಇಚ್ಚಿಂಗ್ ಹಾಕುವಾಗ ಏನಂತ ಹೇಳಿ, ಕಿವಿನ ಉಜ್ಜಿ 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 ಇಚ್ಚಿಂಗ್. ತೀಟೆ ಕಿವಿಯುಳ್ಳವರು. ಮತ್ತೆ 2 ತಿಮೋತಿ 4ನೇ ಅಧ್ಯಾಯ 3-4 ವಚನ ಓದಿ. 2 ತಿಮೋತಿ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದ್ರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಗುಣವಾಗಿ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ತೀಟೆ ಕಿವಿಯುಳ್ಳವರಾಗಿ ಅನೇಕ ಉಪದೇಶಕರನ್ನು ಕೇಳುವರು. ಅವರಿಗೆ ಒಬ್ಬ ದೇವರ ಸೇವಕರು ಇರಲ್ಲ, ಒಬ್ಬ ಆತ್ಮಿಕ ತಂದೆ ಇರಲ್ಲ. ಊರೆಲ್ಲ ತಂದೆಗಳಿರ್ತಾರೆ ಅವರಿಗೆ, ಊರೆಲ್ಲ ಬೋಧಕರು, ಊರಲ್ಲಿರುವಂತೆ ಎಲ್ಲ ಪ್ರಸಂಗಿಗಳು ಇವರು ಪ್ರಸಂಗಿಕರಾಗಿ ಬಿಟ್ಟಿರ್ತಾರೆ. ಅದಕ್ಕೆ ತೀಟೆ ಕಿವಿಯುಳ್ಳವರು ಕಿವಿನ ಮುಚ್ಚಿಕೊಳ್ತಾ ಇರ್ತಾರೆ. ಅಂದ್ರೆ ಅರ್ಥ, ಅವರು ತೀಟೆ ಕಿವಿಯುಳ್ಳವರಾಗಿ ತಮಗಿಷ್ಟ ಬಂದ ಪ್ರಸಂಗ ಇರಬೇಕು. ದೇವರು ಮಾತನಾಡುವಂತ ಪ್ರಸಂಗ ಈ ದಿನಗಳಲ್ಲಿ ಜನರಿಗೆ ಇಷ್ಟ ಇಲ್ಲ. ಗದರಿಸುವ, ಈ ದೇವರ ವಾಕ್ಯದಲ್ಲಿ ಬಂದಿದೆ, ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದ್ರೆ ಕಡೇ ದಿವಸಗಳಲ್ಲಿ ತೀಟೆ ಕಿವಿಯುಳ್ಳವರಾಗಿದ್ದು ತಮಗಿಷ್ಟು ಬಂದ ಬೋಧಕರನ್ನು ಇಟ್ಟುಕೊಳ್ಳುವಂತ ಕಾಲ ಬರುತ್ತೆ. ಆದುದರಿಂದ ಖಂಡಿಸು, ಗದರಿಸು, ಎಚ್ಚರಿಸು. ಯಾವ ಪ್ರಸಂಗ ಬೇಕಮ್ಮ ನಿನ್ಗೆ? ಖಂಡಿಸಿ, ಗದರಿಸಿ, ಎಚ್ಚರಿಸುವ ಪ್ರಸಂಗವು ನಿನಗಿಷ್ಟು ಬಂದ ಪ್ರಸಂಗವು. ತೀಟೆ ಕಿವಿ, ನಿನ್ ಕಿವಿ ಯಾವ್ದು ಇವತ್ತು? ಒಳ್ಳೆ ಕಿವಿ ಆಗಿದೆಯಾ? ದೇವರ ಸಂದೇಶಗಳನ್ನ ಕೇಳಿಸಿಕೊಳ್ಬೇಕು. ದೇವರ ಖಂಡಿಸುವಿಕೆಯನ್ನ, ಗದರಿಸುವಿಕೆಯನ್ನ, ಎಚ್ಚರಿಸುವಿಕೆಯನ್ನ ತಗೋಬೇಕು. ನಾನು ಕೂಡ ದೇವರಿಂದ ಶಿಕ್ಷಿಸಲ್ಪಡ್ತೇನೆ, ನನ್ನನ್ನು ಕೂಡ ದೇವರು ಶಿಕ್ಷಿಸ್ತಾನೆ. ಯಾವ ರೀತಿ ಶಿಕ್ಷಿಸ್ತಾನೆ ಅಂದ್ರೆ, ದೇವರ ವಾಕ್ಯದಲ್ಲಿ ಯೋಬನು ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ರಾತ್ರಿಗಳಲ್ಲಿ ದೇವರು ಕಿವಿಯನ್ನು ತೆರೆದು ಗದರಿಸಿ ಎಚ್ಚರಿಸ್ತಾನಂತೆ. ನನ್ನ ಜೀವಿತದ ಅನುಭವ ಹೇಳ್ತೀನಿ ಕೇಳಿ. ದೇವರು ಮಾತನಾಡ್ತಾನೆ ಅಂತ ಅನೇಕರು ಪ್ರಶ್ನೆ ಕೇಳುವಾಗ ನನಗೆ ನಗು ಬರುತ್ತೆ. ನಿನ್ ಜೊತೆ ದೇವರು ಮಾತನಾಡ್ತಾನೆ. ಎಸ್, ದೇವರು ಮಾತನಾಡೋದ್ರಿಂದಲೇ ಇವತ್ತು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಮಾತಾಡೋದ್ರಿಂದಲೇ ಈ ಪ್ರಸಂಗಗಳು ನನಗೆ ದೇವರಿಂದ ಸಿಗೋದ್ರಿಂದ ನೀನು ಪ್ರಸಂಗ ಮಾಡ್ತಾ ಇದ್ದಾನೆ. ದೇವರು ನನ್ನ ಜೊತೆ ಮಾತನಾಡುವಾಗ ನೀನು ಹೀಗಿರ್ಬೇಕು, ನೀನು ಹೀಗೆ ನಡಿಬೇಕು, ಇಂಥವ್ರ ವಿಚಾರದಲ್ಲಿ ಎಚ್ಚರಿಕೆ ಇದ್ದಿರು, ಇಂಥವ್ರ ವಿಚಾರದಲ್ಲಿ ಎಚ್ಚರಿಕೆ ಇರು, ಸಭೆ ಒಳಗಡೆ ಬರ್ತಕ್ಕಂಥ ಇಂಥವ್ರ ವಿಷಯದಲ್ಲಿ ಎಚ್ಚರಿಕೆ ಇರು ಅಂತ ಹೇಳಿ ರಾತ್ರಿಗಳಲ್ಲಿ ದೇವರು ನನ್ನ ಕಿವಿಗಳನ್ನ ತೆರೆದು ನನ್ನನ್ನು ಶಿಕ್ಷಿಸಿ ಶಿಕ್ಷಣವನ್ನು ಕೊಡೋದ್ರಿಂದ, ದೇವರು ಶಿಕ್ಷಿಸಿ ಶಿಕ್ಷಣವನ್ನು ಕೊಡೋದ್ರಿಂದ ನಾನು ಇವತ್ತು ಆಶೀರ್ವದಿಸಲ್ಪಟ್ಟವನಾಗಿ ಮುಂದೆ ಹೋಗ್ತಾ ಇದ್ದೇನೆ. ಕಷ್ಟಗಳ ಮಧ್ಯದಲ್ಲಿ, ಶ್ರಮೆಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ತೊಂದರೆಗಳ ಮಧ್ಯದಲ್ಲಿ ಯಾಕೆ ಆನಂದಕರವಾಗಿ ಹೋಗ್ತಾ ಇದ್ದೇನೆ ಅಂದ್ರೆ ದೇವರು ಮಾತಾಡ್ತಾನೆ. ಸೊ ನನ್ನ ಪ್ರಿಯ ಸಹೋದರ, itching ear.
the itching ear. Be very careful. ನಿನಗೆ ಇಷ್ಟ ಬಂದ ಪ್ರಸಂಗ, ನಿನಗೆ ಇಷ್ಟ ಬಂದ ಜನರ ಜೊತೆ ನಿನಗೆ ಇಷ್ಟವಾದ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇದ್ರೆ ಅವರು ನಿನ್ನನ್ನ ನಾಶನದ ಕಡೆಗೆ ನಡೆಸುವಂತವರು. Do you have an itching ear? Be careful. Be careful. Be careful. ತೀಟೆ ಕಿವಿಯುಳ್ಳವಳಾಗಿದೆಯಾ? Be careful. ದೇವರ ಹತ್ರ ಕೇಳಿ, ಕಿವಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಕೇಳಿಸಿಕೊಳ್ಳುವ ವಿಷಯದಲ್ಲಿ ನನ್ನ ಕಿವಿಗಳು ಸರಿಯಾಗಲಿ, ಒಳ್ಳೆದನ್ನ ಕೇಳಿಸಿಕೊಳ್ಳಲಿ, ಉತ್ತಮವಾದದನ್ನ ಕೇಳಿಸಿಕೊಳ್ಳಲಿ, ನನ್ನ ಅಭಿವೃದ್ಧಿಯ ಮಾತುಗಳನ್ನ ಕೇಳಿಸ್ಕೊಳ್ಬೇಕು ಸ್ವಾಮಿ, ನಾನು ಮುಂದುವರಿಯುವಂತದನ್ನ ಕೇಳಿಸ್ಕೊಳ್ಬೇಕು. ಮನೆ ಒಳಗಡೆ ಗಂಡ ಹೆಂಡತಿ ಮಾತಾಡ್ತೀರಾ, ಸಭ್ಯತೆಯಿಂದ ಮಾತಾಡೋದನ್ನ ಕಲಿ, ಒಳ್ಳೆ ರೀತಿ ಮಾತಾಡೋದನ್ನ ಕಲಿ, ಉತ್ತಮವಾದದನ್ನ ಮಾತಾಡೋದನ್ನ ಕಲಿ. ಅವ್ರು ಹಿಂಗಂತೆ, ಇವ್ರು ಹಿಂಗಂತೆ, ಅವ್ರ ಮನೆ ದೋಸೆ ತೂತಂತೆ, ನಮ್ಮ ಮನೆ ಹೆಚ್ಚು ತೂತಂತೆ, ಇವ್ರ ಮನೆ ಒಲೆ ತೂತಂತೆನೋ. ನಿನ್ ಕುಟುಂಬ, ನಿನ್ ಬದುಕು, ನಿನ್ ಜೀವಿತದ ಬಗ್ಗೆ ಜಸ್ಟ್ ಸ್ಪೀಕ್ ಅಬೌಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಕುರಿತು ಮಾತನಾಡು, ವಾಕ್ಯದಲ್ಲಿ ಬರ್ತಿರುವಂತಹ ಸಂಗತಿಗಳ ಕುರಿತು ಮಾತನಾಡು, ಕುಟುಂಬದ ಏಳಿಗೆಯನ್ನು ಮಾತನಾಡು, ಕುಟುಂಬದ ಅಭಿವೃದ್ಧಿಯನ್ನು ಮಾತನಾಡು, ಒಳ್ಳೆಯ ಸಂಗತಿಗಳ ಕುರಿತು ಮಾತನಾಡು, ಒಳ್ಳೆಯ ಕಾರ್ಯಗಳ ಕುರಿತು ಮಾತನಾಡು, ಆಶೀರ್ವಾದಗಳ ಕುರಿತು ಮಾತನಾಡು. ದೆನ್ ನಿನ್ನ ಜೀವನ ಅದಾಗಿ ಮಾರ್ಪಡ್ತದೆ. ಒಂದು ಸಣ್ಣ ಕಾರ್ಯವನ್ನ ಹೇಳ್ತೇನೆ, ಕೇಳಿಸಿಕೊಳ್ಳೋದ್ರಲ್ಲಿ ಜಾಗೃತಿ ಇಲ್ಲದೆ ಹೋದ್ರೆ, ತೀಟೆ ಕಿವಿಯುಳ್ಳವರಾಗಿದ್ರೆ, ನಾನು ಶಿಲ್ಪಾ ಸಿಸ್ಟರ್ ಹತ್ರ ಹೋಗ್ಬಿಟ್ಟು, ಶಿಲ್ಪಾ ಸಿಸ್ಟರ್ ನಿಮ್ ಗಂಡ ಹಿಂಗೆ ಅಂತ ನಾನೇನಾದ್ರು ಸುಳ್ಳಾದದನ್ನ ಆ ಹೆಣ್ಮಕ್ಳಿಗೆ ಹೇಳಿದಾಗ ಆಕೆ ಅದನ್ನ ಕೇಳಿಸಿಕೊಂಡು ತಮ್ಮ ಜೀವಿತವನ್ನ ಅದನ್ನೇ ಯೋಚಿಸುತ್ತಾ ಜೀವನ ಮಾಡಿಕೊಂಡ್ರೆ ಹಾಳಾಗೋದು ಯಾರ ಜೀವನ? ತೀಟೆ ಕಿವಿಯುಳ್ಳವರು ಎಂತ ಸಂಗತಿಗಳನ್ನ ನೀವು ಕೇಳಿಸ್ಕೊಂಡ್ರು ಕೂಡ ದೇವರ ಸಮ್ಮುಖಕ್ಕೆ ಬಂದು ದೇವರ ಹತ್ರ ಅಳು, ಕ್ರೈ ಬಿಫೋರ್ ದ ಲಾರ್ಡ್. ದೇವರೇ, ಈ ಸಂಗತಿ ವಿಚಾರದಲ್ಲಿ ಏನು, ಇದನ್ನ ಕೇಳಿಸ್ಕೊಂಡಲ್ಲ, ಈ ಸಂಗತಿ ವಿಚಾರದಲ್ಲಿ ಏನು ಸ್ವಾಮಿ, ನಾನು ಇಂಥ ಕಾರ್ಯವನ್ನ ಕೇಳಿಸ್ಕೊಂಡೆ, ಈ ಕಾರ್ಯದ ಕುರಿತು ನಿನ್ನ ಮಾತು ಏನು ಸ್ವಾಮಿ? ಲಿಸನ್ ಕೇರ್ಫುಲಿ. ತೀಟೆ ಕಿವಿಯುಳ್ಳವರಾದರೆ ನಿಮ್ಮ ಬದುಕುಗಳಿಗೆ ನೀವೇ ಹೊಣೆ, ನಿಮ್ಮ ಜೀವಿತಗಳು ಹಾಳಾಗುವುದಕ್ಕೆ ನೀವೇ ಹೊಣೆ. ಆದುದರಿಂದ ತಪ್ಪಾದದ್ದನ್ನ ಕೇಳಿಸಿಕೊಳ್ಬೇಡ. ದೇವರ ಪ್ರಾರ್ಥಿಸು, ಆಳು ಗೋಳಾಡು ದೇವರ ಸನ್ನಿಧಾನದಲ್ಲಿ. ಇಚ್ಚಿಂಗ್ ಇಯರ್. ನಾಲ್ಕನೇದಾಗಿ ದ ಓಪನ್ ಇಯರ್, ತೆರೆಯಲ್ಪಟ್ಟಂತ ಕಿವಿ. ಇದು ದೇವರಿಗೆ ವಿಧೇಯವಾಗುವಂತ ಕಿವಿ. ಇದೇ ನಾನು ಹೇಳ್ತಾ, ದೇವರ ವಾಕ್ಯಕ್ಕೆ ಕಿವಿಗೊಳ್ಳುವಂತ ಕಿವಿ. ಬೆಳಕು ದೇವರು ನನ್ನನ್ನು ಎಚ್ಚರಿಸಿ, ದೇವರ ಸಮ್ಮುಖದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 4-5ನೇ ವಚನದಲ್ಲಿ ಬಂದಿದೆ, ನನ್ನನ್ನ ದೇವರು ಬೆಳಕು ಎಚ್ಚರಿಸಿ ಶಿಕ್ಷಿತರ ನಾಲಿಗೆಯಾಗುವಂತೆ ನನ್ನ ಕಿವಿಗಳನ್ನ ತೆರೆದು ನನ್ನ ಜೊತೆ ಮಾತನಾಡ್ತಾನೆ. ಇವತ್ತು ಎಷ್ಟೋ ಜನರು ಯಾಕೆ ಗೊತ್ತಾ ನರಕ ಯಾತನೆ ಅನುಭವಿಸ್ತಾ ಇದ್ದೀರಿ, ಲೋಕದಲ್ಲಿ ಪಾಪಿಷ್ಟ ಕಾರ್ಯಗಳು ಅನುಭವಿಸ್ತಾ ಇದ್ದೀರಿ. ಯಾಕಂದ್ರೆ ಕೇಳಿಸ್ಕೊಳ್ಳೋದ್ರಿಂದ. ಏನ್ ಕೇಳಿಸ್ಕೊಳ್ತೀಯ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೈತಾನ್ ಏನಾದ್ರೂ ಹೇಳ್ಬೋದು, ಪಕ್ಕದ ಮನೆಯವರು ಏನಾದ್ರೂ ಹೇಳ್ಬೋದು, ಸ್ನೇಹಿತ ಏನಾದ್ರೂ ಹೇಳ್ಬೋದು, ಇನ್ನೊಬ್ಬ ಏನಾದ್ರೂ ಹೇಳ್ಬೋದು. ಬಟ್ ಬಿ ಕೇರ್ಫುಲ್ ಅಬೌಟ್ ಲಿಸನಿಂಗ್, ಅಬೌಟ್ ಯುವರ್ ಇಯರ್. ನಿನ್ನ ಕಿವಿಯ ಬಗ್ಗೆ ಬಹಳ ಗಮನ ಇರಲಿ. ದೇವರು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನನ್ನ ಕಿವಿಯನ್ನು ತೆರೆದು ಮಾಡಿ ಆತನ ಜೊತೆ ಮಾತನಾಡ್ತಾನೆ. ಆದುದರಿಂದ ನಾನು ಶಿಕ್ಷಿತರ ನಾಲಿಗೆ ಆಗುವಂತೆ, ನಾನು ಶಿಕ್ಷಿತನಾಗುವಂತೆ, ನನ್ನ ಉತ್ತಮ ಬದುಕನ್ನು ಬದುಕುವಂತೆ, ನನ್ನ ಆಶೀರ್ವಾದವನ್ನು ಹೊಂದುವಂತೆ ನಾನು ಕಿವಿಗಳನ್ನ ಚೆನ್ನಾಗಿ ಒಳ್ಳೆದನ್ನು ಕೇಳಿಸ್ಕೊಳ್ತಾ ಇದ್ದೇನೆ. ಲಾರ್ಡ್ ಓಪನ್ ಮೈ ಇಯರ್ಸ್. ಎಷ್ಟೊಂದು ನನ್ನ ಕಣ್ತೆರೆ, ನಾನು ಅದ್ಭುತಗಳು ನೋಡ್ಬೇಕೆಂಬುದಾಗಿ ಹೇಳ್ತಾರೆ. ನನ್ನ ಕಣ್ತೆರೆ ನನಗೆ ಅತಿಶಯ ನೋಡ್ಬೇಕೆಂಬುದಾಗಿ ಹೇಳ್ತಾರೆ. ನನ್ನ ಕಣ್ಣು ತೆರೆ ನಾನು ಆತ್ಮಿಕ ಕಾರ್ಯಗಳು ನೋಡ್ಬೇಕು, ನನ್ನ ಕಣ್ಣು ತೆರೆ ನಾನು ದೃಷ್ಟಿಸಿ ನೋಡ್ಬೇಕು, ನನ್ನ ಕಣ್ಣು ತೆರೆ ನಾನು ನಿನ್ನ ಮುಖ ನೋಡ್ಬೇಕು, ನನ್ನ ಕಣ್ಣು ತೆರೆ ನಾನು ದೇವರ ಸಾನ್ನಿಧ್ಯ ನೋಡ್ಬೇಕು, ನನ್ನ ಕಣ್ಣು ತೆರೆ ನಾನು ಅಭಿಷೇಕವನ್ನು ಕಾಣಬೇಕು. ಬಟ್ ಎಷ್ಟು ಜನರು ಪ್ರಾರ್ಥನೆ ಮಾಡ್ತೀನಿ, ನನ್ನ ಕಿವಿ ತೆರೆ ಸ್ವಾಮಿ, ನೀನು ವಾಕ್ಯ ಕೇಳಿಸ್ಕೊಳ್ಬೇಕು. ನನ್ನ ಕಣ್ಣು ತೆರೆ ಬೇಡ ಸ್ವಾಮಿ, ನಾನು ಇನ್ನೂ ಸ್ವಲ್ಪ ನಿದ್ದೆ ಮಾಡಬೇಕು. ಎಷ್ಟೋ ಜನರು ಇನ್ನೂ ಕಣ್ಣು ತೆರಿಬೇಡ ಸ್ವಾಮಿ, ನಾನು ಇನ್ನೂ ನಿದ್ದೆ ಮಾಡಬೇಕು. ನನ್ನ ಕಿವಿ ತೆರೆ ಅಂತ ಎಷ್ಟು ಜನರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದ್ದಾರೆ. ಹೌ ಮೆನಿ ಆಫ್ ಯು ಆರ್ ಪ್ರೇಯಿಂಗ್, ಲಾರ್ಡ್ ಓಪನ್ ಮೈ ಇಯರ್ಸ್, ನನ್ನ ಕಿವಿ ತೆರಿ ಸ್ವಾಮಿ.
ನಾನು ನಿನ್ನ ಸ್ವರ ಕೇಳಿಸ್ಕೊಳ್ಬೇಕು, ನಾನು ನಿನ್ನ ಮಾತು ಕೇಳಿಸ್ಕೊಳ್ಬೇಕು, ನೀನು ಏನು ಮಾತಾಡ್ತೀಯ ಅದನ್ನು ಕೇಳಿಸ್ಕೊಳ್ಬೇಕು. ಅದಕ್ಕೆ 21 ದಿನಗಳ ಕಾಲ ಉಪವಾಸವಾಗಿ ಕೂತ್ಕೊಳ್ತೀವಿ. ನೀವು ಯಾರಾದ್ರೂ ಬನ್ನಿ ಬರದೇ ಹೋಗ್ಲಿ, ನಾನಂತೂ ದೇವರ ಸಮ್ಮುಖದಲ್ಲಿ ಒಂದು 21 ದಿನಗಳ ಕಾಲ ನಾನು ಕೂತ್ಕೊಳ್ತೇನೆ. ಯಾಕಂದ್ರೆ ನಾನು ದೇವರ ಸ್ವರ ಕೇಳಿಸ್ಕೊಳ್ಬೇಕೆಂಬ ಆಸೆ. ಹಲ್ಲೆಲೂಯಾ. ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಡ್ತೇನೆ, ಎಲ್ಲ ಸೇವೆಗಳನ್ನ ಬದಿಗಿಡ್ತೇನೆ, ಎಲ್ಲ ಸಂಗತಿಗಳ ಬದಿಗಿಟ್ಟು ನನ್ನ ಜೊತೆ ನೀನು ಮಾತನಾಡು ಸ್ವಾಮಿ ಅಂತ ಬಂದು ಕೂತ್ಕೊಳ್ತೇನೆ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವರ ಸ್ವರವನ್ನ ಕೇಳಿಸ್ಕೊ. ಲಿಸನ್ ಗಾಡ್ಸ್ ವಾಯ್ಸ್. ದೇವರಿಗೆ ನೀನೆಷ್ಟು ದೇವರ ಸ್ವರ ಕೇಳಿಸ್ಕೊಳ್ಳುವಾಗ ವಿಧೇಯತೆ ಇರುತ್ತೆ. ವಿಧೇಯತೆ ಎಷ್ಟು ಜನರಲ್ಲಿದೆಮ್ಮ? ವಿಧೇಯತೆ ಎಷ್ಟು ಜನರಲ್ಲಿದೆ? ಅಪ್ಪ, ಯಾರಲ್ಲಿ ಇಲ್ಲ ವಿಧೇಯತೆ. ವಿಧೇಯತೆ ಅಂದ್ರೆ ಏನು? ಹಂಬಲ್ನೆಸ್, ಸಬ್ಮಿಷನ್. ನಿನ್ನಲ್ಲಿ ವಿಧೇಯತೆ ಇಲ್ಲದೆ ಇರೋದ್ರಿಂದಲೇ ಸಮಸ್ಯೆ. ದೇವರು ಮಾತಾಡ್ತಾ ಇಲ್ಲ. ಅಹಂಕಾರಗಳನ್ನ ದೇವರು ಎದುರಿಸ್ತಾನೆ, ದೀರ್ಘಕಾಲದ ಕೃಪೆಯನ್ನು ಅನುಗ್ರಹಿಸ್ತಾನೆ. ಯೇಸು ಸ್ವಾಮಿ ವಿಧೇಯರಾಗಿದ್ದರಿಂದ ಲೋಕಕ್ಕೆ ಬೆಳಕಾಗಿ ಮಾರ್ಪಟ್ಟರು. ವಿಧೇಯರಾಗಬೇಕು ಸಹೋದರ ಸಹೋದರಿ. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಎಷ್ಟು ಜನರು ವಿಧೇಯತೆಯನ್ನು ಕಲ್ತುಕೊಂಡಿದ್ದೀರಿ? ಎಷ್ಟು ಜನರು ಯೇಸು ಕ್ರಿಸ್ತನಿಂದ ವಿಧೇಯತೆಯನ್ನು ಪಾಲಿಸ್ತಾ ಇದ್ದೀರಿ? ಎಷ್ಟು ಜನರ ಕುಟುಂಬದಲ್ಲಿ ವಿಧೇಯವುಳ್ಳವರಾಗಿ ಜೀವಿಸ್ತಾ ಇದ್ದೀರಿ? ಎಷ್ಟು ಜನರ ಕೆಲಸ ಜಾಗದಲ್ಲಿ ವಿಧೇಯವುಳ್ಳವರಾಗಿ ಜೀವಿಸ್ತಾ ಇದ್ದೀರಿ? ಎಷ್ಟು ಹೆಣ್ಣು ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ, ಗಂಡು ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಿ? ಎಷ್ಟು ಹೆಂಡತಿಯರು ನೀವು ಗಂಡನರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಿ? ಎಷ್ಟು ಪುರುಷರು ನೀವು ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಿ? ವಿಧೇಯತೆ ಇಲ್ಲದೆ ಇರುವಂತ ಬದುಕು, ವಿಧೇಯತೆ ಇಲ್ಲದೆ ಇರುವಂತ ಆತ್ಮಿಕ ಜೀವಿತ, ವಿಧೇಯತೆ ಇಲ್ಲದೆ ಇರುವಂತ ಕುಟುಂಬ, ವಿಧೇಯತೆ ಇಲ್ಲದೆ ಇರುವಂತ ಹೆಂಡತಿ, ವಿಧೇಯತೆ ಇಲ್ಲದೆ ಇರುವಂತ ಮಕ್ಕಳು, ದೇವರು ಹೇಗೆ ಮಾತನಾಡ್ಲಿಕ್ಕೆ ಸಾಧ್ಯ? ದೇವರು ಹೇಗೆ ನಿನ್ ಜೊತೆ ಮಾತನಾಡ್ಲಿಕ್ಕೆ ಸಾಧ್ಯ? ವಿಧೇಯತೆಯನ್ನ ಪಾಟಿಸು, ವಿಧೇಯತೆಯನ್ನ ಅನುಕರಣಿಸು, ವಿಧೇಯತೆಯ ಪ್ರಕಾರ ನಡೆ. ನಿನ್ನ ಗಂಡನಿಗೆ ಎಲ್ಲ ವಿಧಾನಗಳಲ್ಲಿ ವಿಧೇಯನಾಗಿರು. ನಿನ್ನ ಗಂಡನಿಗೆ ಎಲ್ಲಾ ವಿಧಾನಗಳಲ್ಲಿ ವಿಧೇಯನಾಗಿರು. ದೇವರಿಗೆ ಸರ್ವ ವಿಷಯಗಳಲ್ಲಿ ವಿಧೇಯನಾಗಿರು. ತಂದೆ ತಾಯಿಗಳು ಹೇಳುವ ಎಲ್ಲಾ ಸಂಗತಿಗಳಲ್ಲಿ ವಿಧೇಯನಾಗಿರು. ವಿಧೇಯತೆ ಬಹಳ ಪ್ರಾಮುಖ್ಯ. ವಿಧೇಯತೆ ಇಲ್ಲದೆ ಈ ದಿನಗಳಲ್ಲಿ ವಿಧೇಯತೆಯ ಬಗ್ಗೆ ಪ್ರಸಂಗಗಳಿಲ್ಲ. ಅದಕ್ಕೆ ಕುಟುಂಬಗಳಲ್ಲಿ ವಿಧೇಯತೆ ಕಾಣ್ತಾ ಇಲ್ಲ. ವಿಧೇಯತೆಯ ಬಗ್ಗೆ ಪ್ರಸಂಗಿಸುವವರಿಲ್ಲ. ಯೌವನಸ್ಥರಿಗೆ ವಿಧೇಯತೆ ಕಲಿತಾ ಇಲ್ಲ. ಹೆಂಡತಿಯರ ವಿಧೇಯತೆ ಬಗ್ಗೆ ಖಂಡಿಸಿ ಮಾತನಾಡ್ತಾ ಇಲ್ಲ. ಅದಕ್ಕೆ ಕುಟುಂಬದಲ್ಲಿ ಹೆಂಡತಿ ಗಂಡನಿಗೆ ವಿಧೇಯನಾಗ್ತಾ ಇಲ್ಲ. ಗಂಡನ ಗದರಿಸಿ ವಿಧೇಯತೆಯನ್ನು ಕಲಿಸ್ಕೊಡ್ತಾ ಇಲ್ಲ. ಅದಕ್ಕೆ ಅವನ ಕಂಪನಿಯಲ್ಲಿ ಅವನು ಮಾಡೋ ಕೆಲಸದ ಜಾಗದಲ್ಲಿ ಅವನ ಬಾಸ್ಗೆ ಅವನು ವಿಧೇಯನಾಗ್ತಾ ಇಲ್ಲ. ಮಕ್ಕಳಿಗೆ ವಿಧೇಯತೆ ಬಗ್ಗೆ ಕಲಿಸ್ಕೊಡ್ತಾ ಇಲ್ಲ. ಅದಕ್ಕೆ ಈ ದಿನ ಸಮಾಜದಲ್ಲಿ ಗುರು ಹಿರಿಯರಿಗೆ ವಿಧೇಯತೆ ಕಾಣ್ತಾ ಇಲ್ಲ. ಕಿವಿಗಳನ್ನ ತೆರೆಸುವಾಮೆ, ನಾನು ವಿಧೇಯತೆಯನ್ನ ಕಲ್ತುಕೊಳ್ತೇನೆ. ಎಷ್ಟು ಪ್ರಸಂಗಗಳನ್ನ ಕೇಳಿಸ್ಕೊಳ್ತಾ ಇದ್ದೀವಿ, ಎಷ್ಟು ಬೈಬಲ್ ಅನ್ನ ಓದ್ತಾ ಇದ್ದೇವೆ, ಎಷ್ಟು ಆತ್ಮಿಕವಾಗಿ ಮಾತನಾಡ್ತಾ ಇದೆಯಾ, ಎಷ್ಟು ಹಾಡುಗಳನ್ನ ಹಾಡ್ತಾ ಇದೆಯಾ, ಎಷ್ಟು ನಾನು ಶ್ರೇಷ್ಠ ಅಂತ ಹೇಳ್ತಾ ಇದೆಯಾ. ಅಷ್ಟೆಲ್ಲ ಹೇಳುವಂತ ನೀನು ನಿನ್ನ ಗಂಡನಿಗೆ ಸರಿಯಾಗಿ ವಿಧೇಯನಾಗದೆ ಹೋದ್ರೆ, ನಿನ್ನಲ್ಲಿ ವಿಧೇಯತೆ ಇಲ್ಲದೆ ಹೋದ್ರೆ, ನಿನ್ನ ಹಾಡನ್ನ ಪಕ್ಕಕ್ಕಿಟ್ಟು ಫಸ್ಟ್ ವಿಧೇಯತೆಯನ್ನ ಕಲಿ. ನೀನು ಪ್ರಾರ್ಥಿಸುವುದನ್ನ ಪಕ್ಕಕ್ಕಿಟ್ಟು ಫಸ್ಟ್ ವಿಧೇಯತೆಯನ್ನ ಕಲಿ. ನೀನು ಬೈಬಲ್ ಓದುವುದನ್ನ ಪಕ್ಕಕ್ಕಿಟ್ಟು ವಿಧೇಯತೆಯನ್ನ ಕಲಿ. Come, don't read your Bible because Bible tells us to submit ourselves. ಬೈಬಲ್ ಹೇಳ್ತದೆ ವಿಧೇಯನಾಗುವಂತ. ವಿಧೇಯತೆಯನ್ನ ಕಲಿದೆ ಹೋದ್ರೆ, ವಿಧೇಯತೆಯನ್ನ ಕಲಿತು ಜೀವಿಸದೆ ಹೋದ್ರೆ, ಸ್ವಲ್ಪ ಪ್ರಾರ್ಥನೆಯನ್ನ ಪಕ್ಕಕ್ಕಿಟ್ಟು ವಿಧೇಯತೆಯನ್ನ ದೇವರ ಸಮ್ಮುಖದಲ್ಲಿ ಕೂತು ನನಗೆ ವಿಧೇಯತೆ ಕಲಿಸುವ, ನಾನು ವಿಧೇಯನಾಗಬೇಕು, ನನಗೆ ವಿಧೇಯತೆಯ ಜೀವಿತವನ್ನು ಕೊಡು ಪ್ರಭುವೇ. ಯಾಕಂದ್ರೆ ಸಮುವೇಲ ನಮ್ಮ ಪ್ರವಾದಿ ಈ ರೀತಿಯಾಗಿ ಹೇಳ್ತಾನೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ವಿಧೇಯತ್ವಕ್ಕಿಂತ ಯಜ್ಞ ಹೋಮಗಳು ಮುಖ್ಯ ಅಲ್ಲ. ಯಜ್ಞ ಹೋಮಗಳಿಗೆ ದೇವರು ಮೆಚ್ಚೋದಿಲ್ಲ. ದೇವರು ದೇವಾದಿ ದೇವನಾಗಿದ್ರು, ದೇವ ಸ್ವರೂಪನಾಗಿದ್ರು. ತಂದೆಯಾದ ದೇವರು ಲೋಕಕ್ಕೆ ಹೋಗಿ ನೀನು ಮರಣವನ್ನು ಅನುಭವಿಸಬೇಕೆಂಬುದಾಗಿ ಹೇಳಿದ ಒಂದೇ ಒಂದು ಸಂಕಲ್ಪಕ್ಕೆ ತಾನು ವಿಧೇಯನಾಗಿ ಬರೆದು ಮಾಡಿಕೊಂಡು ಬಂದ.
ತಗ್ಗಿಸಿಕೊಂಡು ಬಂದ. ವಾಟ್ ಅಬೌಟ್ ಯು ಟುಡೇ? ಇವತ್ತು ನಿನ್ನ ಬಗ್ಗೆ ಏನು? ಇವತ್ತು ನಿನ್ನ ಜೀವಿತದ ಬಗ್ಗೆ ಏನು? ವಿಧೇಯತೆ ಇದೆಯಾ ನಿನ್ನ ಜೀವಿತದಲ್ಲಿ? ವಿಧೇಯತೆ ಇದೆಯಾ ನಿನ್ನ ಕೆಲಸದ ಜಾಗದಲ್ಲಿ? ವಿಧೇಯತೆ ಇದೆಯಾ ನಿನ್ನ ಗಂಡನ ಹತ್ರ? ವಿಧೇಯತೆ ಇದೆಯಾ ಹೆಂಡತಿ ಹತ್ರ? ವಿಧೇಯತೆ ಇದೆಯಾ ಮಕ್ಕಳ ಬಳಿ? ವಿಧೇಯತೆ ಇದೆಯಾ? ಎಕ್ಸಾಮಿನ್ ಯುವರ್ಸೆಲ್ಫ್. ನಿನ್ನ ಪರೀಕ್ಷೆ ಮಾಡಿಕೊ. The fifth one is the uncircumcised ear. ಸುನ್ನತಿ ಇಲ್ಲದ ಕಿವಿ. ನಾನು ಇಷ್ಟು ದಿನ ಹೃದಯದಲ್ಲಿ ಸುನ್ನತಿ ಆಗ್ಬೇಕಂತ ಓದಿದ್ದೆ. ಅಬ್ರಹಾಮನು ತನ್ನ ಮಕ್ಕಳಾದಂತ ಇಸಾಕನಿಗೂ ಇಸ್ಮಾಯೇಲನಿಗೂ ಸುನ್ನತಿ ಮಾಡಿಸಿದಂತೆ. ಯೆಹೋಶುವನು ಇಸ್ರಾಯೇಲರನ್ನೆಲ್ಲ ಕರ್ಕೊಂಡು ಸುನ್ನತಿ ಆಗದೆ ಇರುವ ಜನರನ್ನ ಯೋರ್ದನ್ ಹೊಳೆ ದಾಟಿದ ಮೇಲೆ ಸುನ್ನತಿ ಮಾಡಿಸಿದ್ರಂತೆ. ಹೊಸ ಒಡಂಬಡಿಕೆಗೆ ಬರೋದಾದ್ರೆ ಹೃದಯದಲ್ಲಿ ಸುನ್ನತಿ ಆಗ್ಬೇಕಂತ ಪೌಲ ಬರೀತಾನೆ. ಆದ್ರೆ ದೇವರ ಮಕ್ಕಳೇ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನದಲ್ಲಿ ಈ ರೀತಿ ಬಂದಿದೆ. ಈ ವಾಕ್ಯ ಓದಿದಾಗ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನ. ಚಂದಿಗಳೇ, ಮನಶುದ್ಧಿಯು ಕರ್ಣಶುದ್ಧಿ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಕಿವಿ ಸುನ್ನತಿ ಆಗ್ಬೇಕಂತ. ಸುನ್ನತಿ ಅಂದ್ರೆ ಏನು? ಪ್ರತಿಷ್ಠೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಸರ್ಕಮ್ಸೈಸ್? ಇಟ್ ಮೀನ್ಸ್ ದ ಡೆಡಿಕೇಶನ್ ಟು ಗಾಡ್. ದೇವರಿಗೆ ಪ್ರತಿಷ್ಠೆ. ನಾವೀಗ ದೀಕ್ಷಾ ಸ್ನಾನದ ಮೂಲಕವಾಗಿ ಪ್ರತಿಷ್ಠೆ ಆಗ್ತೇವೆ. ನಿನ್ನ ಕಿವಿಗೂ ಕೂಡ ಸುನ್ನತಿ ಆಗ್ಬೇಕಂತೆ. ಅದರ ಅರ್ಥ ಏನಂತಂದ್ರೆ ಸ್ಟಬ್ಬನ್ನೆಸ್, ಹಠಮಾರಿತನದಿಂದ ದೇವರ ವಾಕ್ಯ ಕೇಳಿಸ. ಸ್ಟಬ್ಬನ್ನೆಸ್. ಅಮ್ಮ, ಹಠಮಾರಿತನ ಇದೆಯಾ? ನಾನು ನಡೆದಿದ್ದೆ ದಾರಿ, ನಾನು ಹೇಳಿದ್ದೆ ಸತ್ಯ, ನಾನು ಹೇಳಿದ್ದೆ ಹಿಂಗೆ ನಡಿಬೇಕು, ನಾನು ಹೇಳಿದ್ದೆ ಎಲ್ಲ, ನಾನು ಹೇಳಿದ್ದೆ ಅನ್ಕೊಂಡು ನೀನು ಹಠಮಾರಿತನದಲ್ಲಿ ಹೋಗ್ತಾ ಇದೀಯಾ? ನಿನ್ನ ಕಿವಿಗೆ ಸುನ್ನತಿ ಆಗ್ಬೇಕಾಗಿದೆ. ಹಠಮಾರಿತನವು ವಿಗ್ರಹಾರಾಧನೆಗೂ ಮಿಥ್ಯಾ ಭಕ್ತಿಗೂ ಕಾರಣವಾಗಿದೆಯಂತೆ. ಯಾರಲ್ಲಿ ಹೆಚ್ಚು ಹಠಮಾರಿತನ ಇದೆ ಅವರು ವಿಗ್ರಹಾರಾಧನೆಗೆ ಸಮಾನರು. ನೀನು ಮಾಡದೆ ಹೋದ್ರು ಕೂಡ ನೀನು ಮಾಡ್ತಾ ಇರುವುದಕ್ಕೆ ಸಮಾನನು. ಹಠ. ನನ್ನ ಜೀವನದಲ್ಲಿ ನಾನು ಕೂಡ ಬಹಳ ಹಠಮಾರಿತನದಲ್ಲಿದ್ದೆ. ನನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾನು ಕೂಡ ಬಹಳಷ್ಟು ಹಠ. ಆದ್ರೆ ದೇವರನ್ನು ನಂಬುದ ಮೇಲೆ, ದೇವರ ವಾಕ್ಯವನ್ನು ಓದಿದ ಮೇಲೆ ದೇವರ ಕಾರ್ಯಗಳನ್ನ ಸಾಧಿಸುವುದಕ್ಕಾಗಿ ಹಠ ತೆಗೆದುಕೊಳ್ತೇನೆ ಹೊರತು ಪ್ರಾಪಂಚಿಕ ಕಾರ್ಯಗಳನ್ನ ಜನರ ಜೊತೆ. ಎಷ್ಟೋ ಸಾರಿ ನಾನು ಅನ್ಕೊಳ್ತೇನೆ ಇಂಥವ್ರ ಜೊತೆ ನಾನು ಮಾತನಾಡಬಾರದು. ಬಟ್ ನನ್ನ ಹೃದಯ ಹೇಳುತ್ತೆ, ನೋ ಮಗನೇ, ನಿನ್ನ ಹಠ ದೇವರಿಗೆ ಇಷ್ಟ ಆಗಲ್ಲ. ನನಗೆ ನಿನ್ನ ಹಠ ಇಷ್ಟ ಆಗಲ್ಲ ಮಗನೇ. ಇದ್ರ ವಿಷಯದಲ್ಲಿ ಹಠ ಬೇಡ. ನಾನು ಹೇಳಿದ ಹಾಗೆ ನೀನು ನಡಿ, ನಾನು ಹೇಳಿದ ಹಾಗೆ ಜೀವಿಸು, ನಾನು ಹೇಳಿದ ಹಾಗೆ ನಡಿ. ಎಷ್ಟೋ ಜನರಿಗೆ ಪರ್ಯಾಸವಾಗಿ ಕಾಣಿಸ್ತೀನಿ, ಒಂಥರ ನಾನು ಜೋಕರ್ ಆಗಿ ಕಾಣಿಸ್ತೀನಿ. ಯಾಕಂತಂದ್ರೆ ಸಾಮಾನ್ಯ ಹಠ ತೆಗೆದುಕೊಂಡು ಮಾತಾಡಬಾರ್ದು ಅಂತ ಪ್ರಪಂಚ ಹೇಳುತ್ತೆ. ಆದ್ರೆ ದೇವ್ರು ಹೇಳ್ತಾರೆ, ನೋ ಮಗನೇ, ಮಾತಾಡ, ಹಿಂಗಿರು ಮಗನೇ, ಹೀಗಿರು ಮಗನೇ, ಇದು ಸರಿ ಇಲ್ಲ ಮಗನೇ ಅಂತ ದೇವರು ಮಾತನಾಡುವಾಗ ಲೋಕಕ್ಕೆ ಅದು ಹುಚ್ಚು ಮಾತಾಗಿದೆ ಅಂತ. ಶಿಲುಬೆಯ ಮಾತು ಲೋಕದವರಿಗೆ ಹುಚ್ಚು ಮಾತಾಗಿದೆ, ನಮಗೆ ದೇವರ ಬಲಸ್ವರೂಪ. ಹೌದು, ಜನರು ನಮ್ಗೆ ಹೇಳ್ತಾರೆ, ನಾವು ವಾಕ್ಯಾನುಸಾರವಾಗಿ ನಡೆಯುವಾಗ ನಮ್ಗೆ ಹೇಳುವಂಥದ್ದು ಹುಚ್ಚರು ಅಂತ. ಬೈಬಲ್ ಪ್ರಕಾರ ನಡೀರಿ ಅಂತಂದ್ರೆ ಹುಚ್ಚರು ಅಂತಾರೆ. ದ್ವೇಷಿಸಬೇಡ, ಪ್ರೀತಿ ಮಾಡು ಅಂತಂದ್ರೆ ನಮ್ಮನ್ನು ಹುಚ್ಚರು ಅಂತಾರೆ. ಅದಕ್ಕೆ ಪೌಲನು ಬರೀತಾನೆ, ನಾವು ಲೋಕದಕ್ಕೆ ಕಾಲ್ ಕಸವಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ನಾವು ಲೋಕಕ್ಕೆ ವಿರುದ್ಧವಾಗಿ ಪ್ರಸಂಗಿಸ್ತಾ ಇದ್ದೇವೆ. ಲೋಕ ಹೇಳುತ್ತೆ ದ್ವೇಷ ಮಾಡುವಂತ, ಬೈಬಲ್ ಹೇಳುತ್ತೆ ಪ್ರೀತಿ ಮಾಡುವಂತ. ಹಠ ಮಾಡಬೇಡ, ದೀನ ಸ್ವಭಾವದಿಂದ ಪ್ರವರ್ತಿಸುವಂತ ಬೈಬಲ್ ಹೇಳುತ್ತೆ. ಲೋಕ ಹೇಳುತ್ತೆ ನೀನು ಹಠನೆ ಮಾಡುವ. ಲೋಕ ಹೇಳುತ್ತೆ ನೀನ್ಯಾಕೆ ವಿಧಾನ ಆಗ್ಬೇಕು, ನೀನ್ಯಾಕೆ ಅವನ ಮಾತು ಕೇಳಬೇಕು. ಬಟ್ ದೇವ್ರು ಹೇಳ್ತಾರೆ ನೀನೇ ತಗ್ಗಿಸು, ನೀನೇ ವಿಧೇಯ. ಎಂತ ಅದ್ಭುತವಾದ ಬೈಬಲ್, ಎಂತ ಅತಿಶಯವಾದ ಬೈಬಲ್. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜೀವತೆ,
ನಿಮ್ಮ ಜೀವಿತದಲ್ಲಿ ಕಿವಿ ಸರಿ. ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 33-34ನೇ ವಚನದಲ್ಲಿ ಒಬ್ಬ ಕಿವುಡ ಮಾತಾಡಕ್ ಬರ್ತಾ ಇಲ್ಲ, ಮೂಗ ಮತ್ತೆ ಕಿವುಡ. ಯೇಸು ಸ್ವಾಮಿ ಏನ್ ಮಾಡಿದ್ರಂತೆ, ಅವನಿಗೆ ಅವನ ಕಿವಿನ ಮುಟ್ಟಿ ಎಫ್ಫತಾ ಅನ್ನೋದಂತೆ. ಎಫ್ಫತಾ ಅಂದ್ರೆ ಏನು? ತೆರೆಯಲಿ ಅಂತ ಅರ್ಥ. ಎಫ್ಫತಾ ಇಬ್ರಿಯ ಭಾಷೆ. ಆ ಎಫ್ಫತಾ ಅಂತಂದ್ರೆ ತೆರೆಯಲಿ. ನಿನ್ ಕಿವಿ ತೆರೆಯಲ್ಪಡ್ಬೇಕು. ಇವತ್ತು ಎಷ್ಟು ಜನರ ಕಿವಿಗಳು ತೆರೆಯಲ್ಪಟ್ಟು ಒಳ್ಳೆದನ್ನ ಕೇಳಿಸ್ಕೊಳ್ತಾ ಇದ್ದೀರಿ. ವಿಧೇಯತೆ, ಒಳ್ಳೆದನ್ನ ಕೇಳಿಸ್ಕೊಂಡ್ರೆ, ವಾಕ್ಯ ಕೇಳಿಸ್ಕೊಂಡ್ರೆ ವಿಧೇಯತೆ ಇರುತ್ತೆ. ಹೆಚ್ಚು ದೇವರಿಂದ ಕೇಳಿಸ್ಕೊಂಡ್ರೆ ದೀನ ಮನಸ್ಸಿರುತ್ತೆ. ಹೆಚ್ಚು ದೇವರಿಂದ ಕೇಳಿಸ್ಕೊಂಡ್ರೆ ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತೀಯ, ಹಠಮಾರಿತನ ಇರಲ್ಲ. ನಿನ್ನಲ್ಲಿ ಅವಿಧೇಯತೆ ಜಾಸ್ತಿ ಇದ್ರೆ, ಹಠಮಾರಿತನ ಜಾಸ್ತಿ ಇದ್ರೆ, ಅವಿಧೇಯತೆ ಜಾಸ್ತಿ ಇದ್ರೆ ಬಿ ಕೇರ್ಫುಲ್. ನಿನ್ ಕಿವಿ ತೆರೆಯಲ್ಪಡಬೇಕಾಗಿದೆ. ಕಿವಿಗಳನ್ನಿಟ್ಟು ಪ್ರಾರ್ಥಿಸು. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ನಿನ್ನ ಕಿವಿ ಬಹಳ ಚಾಪ. ಕೊನೆಯದಾಗಿ ಒಂದು ಸಲಹೆಯನ್ನು ಕೊಟ್ಟು ನನ್ನ ಪ್ರಸಂಗವನ್ನು ಮುಗಿಸುತ್ತೇನೆ. ಕೇಳಿಸಿಕೊಳ್ಳುವಂಥದ್ದೆಲ್ಲವೂ ದೇವರದ್ದೇ ಆಗಿರುವುದಿಲ್ಲ. ನೀ ಕೇಳಿಸಿಕೊಳ್ಳುವ ಎಲ್ಲವೂ ದೇವರಾತ್ಮನಿಂದ ಬಂದದ್ದೇ ಆಗಿರುವುದಿಲ್ಲ. ನೀ ಕೇಳಿಸಿಕೊಳ್ಳುವ ಎಲ್ಲವೂ ಪರಲೋಕವಾದ ಶಬ್ದವೂ ಆಗಿರುವುದಿಲ್ಲ. ದಾವೀದನು ಕಾಲೇಶಮಾನಿ ಮಾಡಬೇಕೆಂಬ ಆಲೋಚನೆಯನ್ನ ತೆಗೆದುಕೊಳ್ತಾನೆ. ಆ ಆಲೋಚನೆ ಸೈತಾನದಾಗಿರ್ತದೆ ಹೊರತು ದೇವರದಾಗಿರುವುದಿಲ್ಲ. ಆಗ ಪಶ್ಚಾತ್ತಾಪ ಮಾಡ್ತಾನೆ. ನೀನು ಏನ್ ಕೇಳಿಸ್ಕೊಳ್ತೀಯ? ಬಿ ವೆರಿ ಕೇರ್ಫುಲ್. ಬಿ ಕೇರ್ಫುಲ್ ಅಬೌಟ್ ವಾಟ್ ಯು ಆರ್ ಲಿಸನಿಂಗ್. ಸೈತಾನ್ ನಿನ್ ಜೊತೆ ಮಾತನಾಡ್ತಾನೆ, ನಿನ್ ಮನಸ್ಸು ನಿನ್ ಜೊತೆ ಮಾತನಾಡುತ್ತೆ, ಪ್ರಾಪಂಚಿಕ ಜನರು ನಿನ್ ಜೊತೆ ಮಾತನಾಡ್ತಾರೆ, ದೇವರಲ್ಲಿ ಇಲ್ಲದೆ ಇರುವಂತವ್ರು ನಿನ್ ಜೊತೆ ಮಾತನಾಡ್ತಾರೆ. ನಿನಗೆ ಇಲ್ಲಂತ ಏನೆಲ್ಲ ಹೇಳಿದ್ರು ಕೂಡ ದೇವರ ಸಮ್ಮುಖಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸು. ನಾನು ಕೇಳಿಸ್ಕೊಂಡಿದ್ದೆಲ್ಲ ನಿನ್ ಚಿತ್ತವಾಗಿದೆಯಾ? ನಾನು ಕೇಳಿಸ್ಕೊಂಡಿದ್ದೆಲ್ಲ ನಿನ್ಗೆ ಇಷ್ಟವಾಗಿದೆಯಾ? ನಾನು ಕೇಳಿಸ್ಕೊಂಡಿದ್ದನ್ನ ಯಾವ್ದು ತೆಗೆದುಕೊಳ್ಬೇಕು, ತೆಗೆದುಕೊಳ್ಬಾರ್ದು. ಪ್ರತಿದಿನ ಬೆಳಗ್ಗೆ ಎದ್ದು ಕಿವಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸು. ಸ್ವಾಮಿ, ನನ್ನ ಕಿವಿಗಳನ್ನ ಅಭಿಷೇಕ ಮಾಡು, ನನ್ನ ಕಿವಿಗಳನ್ನ ಪವಿತ್ರ ತುಂಬಿಸು. ನಿನ್ಗೆ ಇಷ್ಟ ಇಲ್ಲದಿರುವ ಯಾವ ಸಂಗತಿಯನ್ನು ಕೇಳಿಸಿಕೊಳ್ಳದಂತೆ ನನ್ನನ್ನು ಅಭಿಷೇಕ ಮಾಡಿ ನಿನ್ನನ್ನೇ, ನಿನ್ನ ಸ್ವರವನ್ನೇ ಕೇಳಿಸಿಕೊಳ್ಳುವ ಕೃಪೆ ಕೊಡಪ್ಪ. ನಾನು ಯಾವಾಗಲೂ ನನ್ನ ಕಣ್ಣು, ನನ್ನ ಕಿವೆಲ್ಲ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನನ್ನ ಮೊಬೈಲ್ಗೂ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮೊಬೈಲ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀನಿ. ಏನಂತ? ಸ್ವಾಮಿ, ನಿನಗಿಷ್ಟ ಇಲ್ಲದಿರುವಂತ ಯಾವ ಫೋನ್ ಕಾಲ್ ಬರಬಾರ್ದು, ಮತ್ತೆ ನಾನು ಕೂಡ ನಿನಗೆ ಇಷ್ಟ ಇಲ್ಲದಿರುವಂತವ್ರು ಯಾರಿಗೂ ಫೋನ್ ಮಾಡಬಾರ್ದು. ಯಾರಾದ್ರೂ ಪ್ರೇಯರ್ ಮಾಡ್ತೀರಾ? ಫೋನ್ ಬಂದ್ರೆ ಸಾಕು ಮಾತಾಡ್ತಾ ಇರ್ತೀನಿ. ಫೋನ್ ಬಂದ್ರೆ ಸಾಕು ಮಾತಾಡ್ತಾ ಇರೋದೇ. ನೀವು ನಂಬಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸ್ವಾಮಿ, ನನ್ನ ಮೊಬೈಲ್ ಸಮೇತವಾಗಿ ನೀನು ಅಭಿಷೇಕ ಮಾಡು. ನಾನು ಕೂಡ ನಿನಗೆ ಇಷ್ಟ ಇಲ್ಲದೆ ಇರುವಂತ ಯಾರಿಗೂ ಫೋನ್ ಮಾಡಬಾರ್ದು, ನಿನ್ಗೆ ಇಷ್ಟ ಇಲ್ಲದಿರುವಂತವ್ರು ಯಾರು ಕೂಡ ನನಗೆ ಫೋನ್ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಫೋನ್ ಮಾಡಿದಾಗ ಬೇಡದೇ ಇರುವಂತ ಸಂಗತಿಗಳೆಲ್ಲ ಕೇಳಿಸ್ಕೊಳ್ತೀವಿ. ಬೇಡದೇ ಇರುವಷ್ಟು ಕೇಳಿಸಿಕೊಂಡಷ್ಟು. ಅದಕ್ಕೆ ನನ್ನ ಮೊಬೈಲ್ಗೆ ಸಾಮಾನ್ಯವಾಗಿ ಅನಗತ್ಯವಾದ ಯಾವ ಮೆಸೇಜ್ಗಳು ಬರಲ್ಲ. ತಪ್ಪಾದ ವ್ಯಕ್ತಿಗಳು ಮೆಸೇಜ್ ಮಾಡಲ್ಲ, ನಾನು ಕೂಡ ಮಾಡಲ್ಲ. ಅಕಸ್ಮಾತ್ ನಾನು ಮಾಡ್ತೀನಿ ಅಂತಂದ್ರೆ ದೇವ್ರ ಪರ್ಮಿಷನ್. ನಾನು ಯಾರಿಗಾದ್ರೂ ಒಂದು ಮೆಸೇಜ್ ಮಾಡ್ತೀನಿ ಅಂತಂದ್ರೆ ಪ್ರಾರ್ಥನೆ ಮಾಡ್ಬಿಡ್ತೀನಿ. ಸ್ವಾಮಿ, ನಾನು ಈ ಫೋನ್ ಅಭಿಷೇಕ ಮಾಡು. ನಿನ್ಗೆ ಇಷ್ಟ ಇಲ್ಲದಂತ ಫೋನ್ ಕಾಲ್ಸ್ ನಾನು ಮಾಡಬಾರ್ದು, ನಿನ್ಗೆ ಇಷ್ಟ ಇಲ್ಲದಂತ ಮೆಸೇಜ್ಗಳು ಮಾಡಬಾರ್ದು. ಮಾಡಿದೀನಿ ಅಂತಂದ್ರೆ ದಟ್ ಮೀನ್ಸ್ ಗಾಡ್ ಅಪ್ರೂವ್. ಪ್ರಾರ್ಥನೆ ಮಾಡಮ್ಮ, ಕಿವಿ ಇಟ್ಟು ಪ್ರಾರ್ಥನೆ ಮಾಡು. ಸ್ವಾಮಿ, ನಿನ್ಗೆ ಇಷ್ಟ ಇಲ್ಲದಂತ ಕೇಳಿಸಿಕೊಳ್ಳದಂತೆ ನನ್ನ ಕಿವಿಯನ್ನು ಅಭಿಷೇಕ ಮಾಡು. ನಿನಗೆ ಇಷ್ಟ ಇಲ್ಲದಿರುವಂತ ವ್ಯಕ್ತಿಗಳ ಮಾತುಗಳನ್ನ ಕೇಳಿಸಿಕೊಳ್ಳಲಾಗದಂತೆ ನನ್ನ ಕಿವಿಯನ್ನು ಅಭಿಷೇಕ ಮಾಡು. ಆಗ ಯಾಕೊಬ್ಬ 1ನೇ ಅಧ್ಯಾಯದಲ್ಲಿ ಬರೆದಿದೆ, ಮಾತಾಡುವುದರಲ್ಲಿ ನಿಧಾನವಾಗಿರ್ಬೇಕಂತೆ, ಕೇಳಿಸಿಕೊಳ್ಳೋದ್ರಲ್ಲಿ ತೀಕ್ಷ್ಣವಾಗಿರ್ಬೇಕು. ತೀಕ್ಷ್ಣ ಅಂದ್ರೆ ಏನು? ನೀನ್ ಚೆನ್ನಾಗಿ ಕಿವಿ ಹೆಂಗೆ ಟ್ರೈನ್ ಅಪ್ ಆಗ್ಬೇಕು ಅಂದ್ರೆ, ದೇವಸ್ಥಾನದಲ್ಲಿ ಪ್ರೇಯರ್ ಮಾಡಿ 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 ಹೆಂಗೆ ಟ್ರೈನ್ ಅಪ್ ಆಗ್ಬೇಕಂದ್ರೆ, ಯಾವನಾದ್ರೂ ಹೇಳ್ತಾ ಇದ್ರೆ ಇದು ದೇವರದಲ್ಲ, ಹುಸಿ, ಇದು ದೇವರದಲ್ಲ,
ಕಿವಿ ಏನಾಗ್ಬಿಡುತ್ತೆ, ದೇವರ ಸಮೀಪ ವಾಸಿಸುತ್ತೆ. ಆಗ ಸಂತೃಪ್ತಿ ಆಗಿರ್ಬೋದು, ಆಶೀರ್ವಾದಕರವಾಗಿರ್ಬೋದು. ನಿನ್ನ ದಿನಗಳನ್ನ ಸಂತೋಷದಲ್ಲಿಯೂ, ನಿನ್ನ ದಿನಗಳನ್ನ ಸುಖದಲ್ಲಿಯೂ, ನಿನ್ನ ವರ್ಷಗಳನ್ನ ಸಂತೋಷದಲ್ಲಿಯೂ ಕಳಿಬಹುದು. ಯೋಬನ ಬರೆದ ಪತ್ರಿಕೆಯಲ್ಲಿ ಬಂದಿರುವ ಪ್ರಕಾರ ಯಾವಾಗ ಕಿವಿಗಳನ್ನು ಸರಿಪಡಿಸಿಕೊಂಡಾಗ, ಆದುದರಿಂದ ಕಿವಿಗಳನ್ನ ಸರಿಪಡಿಸಿಕೊಳ್ಳಿ, ಕರ್ತನಿಗಾಗಿ ಜೀವಿಸಿರಿ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯಗಳು ನಿಮ್ಮ ಒಬ್ಬೊಬ್ಬರಿಗೆ ಪುನರುಜ್ಜೀವನ ಕೊಡುತ್ತೆ. ಒಳ್ಳೆಯದನ್ನ ದೇವರು ಮಾತನಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಡೀತೀರಿ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ಆಶೀರ್ವಾದಕರವಾಗಿರುತ್ತೆ ಎಂಬ ನನಗೆ ನಂಬುತ್ತಾ ನಾನು ನಿಮ್ಮೆಲ್ಲರನ್ನ ಈ ವಾಕ್ಯಗಳ ಮೂಲಕ ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್.